ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ. ನಾನು ವೀಣಾ ಪೂಜಾರಿ. ಪ್ರತಿ ಭಾನುವಾರವೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮ ಬೆಳಿಗ್ಗೆ 8 ಗಂಟೆಯಿಂದ 9 ಗಂಟೆಯವರೆಗೂ 1 ಗಂಟೆ ಇರುತ್ತೆ. ನಿಮ್ಮ ಮುಂದಿನ ವಾರ ಹೇಗಿರುತ್ತೆ, ವಾರ ಭವಿಷ್ಯ ಏನು ಅನ್ನೋದನ್ನ ತಿಳಿದುಕೊಳ್ಳುವಂತಹ ಒಂದು ಸುವರ್ಣಾವಕಾಶ ಈ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ. ಏನಾದರೂ ನಿಮ್ಮ ರಾಶಿಯಲ್ಲಿ ತೊಡಕುಗಳಿದ್ರೆ ಅದಕ್ಕೆ ಸಮಾಧಾನವನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ಕೊಡ್ತೀವಿ. ಇದರ ಜೊತೆಗೆ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಮಂತ್ರ ಇರುತ್ತೆ. ಆ ಮಂತ್ರವನ್ನು ರಾಶಿ ಗೊತ್ತಿದ್ದವರು ಗೊತ್ತಿಲ್ಲದೆ ಇರೋರು ಕೂಡ ಹೇಳ್ಕೊಂಡ್ರೆ ಶುಭ ಫಲ ಲಭಿಸುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಮಂತ್ರವೂ ಕೂಡ ಇರುತ್ತೆ. ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಯವರು. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಶಾಸ್ತ್ರಿಗಳೇ, ಆರಂಭ ನಾವು ಮಾಡುವಂಥದ್ದು ಒಂದು ಒಳ್ಳೆಯ ಮಾತಿನಿಂದ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಯಾವ ಮಾತಿನಿಂದ ಶುರು ಮಾಡ್ತಾ ಇದ್ದೀರಿ? ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚೇಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಪ್ರತಿ ವಾರ ಒಂದೊಂದು ಶುಭ ನುಡಿಯಿಂದಾಗಿ ನಮ್ಮ ವಾರವನ್ನೇ ಪ್ರಾರಂಭ ಮಾಡ್ತಕ್ಕಂಥದ್ದು ಒಂದು ಪದ್ಧತಿಯನ್ನು ಬೆಳೆಸ್ಕೊಳ್ಬೇಕು. ಈ ದಿವಸ DVG ಅವರ ಒಂದು ಅನುಪಮವಾದ ಒಂದು ಕಗ್ಗವನ್ನು ಗಮನಿಸೋಣ. ನೋಡಿ, ಸಾಮಾನ್ಯವಾಗಿ ಮನುಷ್ಯನಿಗೆ ಮೋಹ ಹಾಗೂ ಈ ಬಯಕೆ ಇವೆರಡೂ ಹತ್ತಿ ಬಿಟ್ಟರೆ ಯಾವ ರೀತಿ ಅದು ಯಮಶೂಲವಾಗಿ ಪ್ರತಿಕ್ಷಣ ಕಾಡುತ್ತೆ ಅನ್ನಲಿಕ್ಕಿರ್ತಕ್ಕಂಥ ಒಂದು ಕಗ್ಗ. ಕ್ಷಣವೊಂದರೊಳೆ ಪೂರ್ತಿ ಕೊಲ್ಲುವುದು ಯಮಶೂಲ, ಕ್ಷಣವನುಕ್ಷಣ ಕೊಲ್ಲುವುವು ಮೋಹ ಮಮತೆ, ಕುಣಿಕೆಯನ್ನು ನಿನ್ನ ಕೊರಳಿಗೆ ಹೂಡಿ ಚಿರಕಾಲ ಅಣು ಅಣುವೆ ಬಿಗಿಯುವು ಮಂಕುತಿಮ್ಮ ಅಂತ. ನೋಡಿ, ಯಮನ ಪಾಶ, ಯಮನ ಶೂಲ ಇದೆಯಲ್ಲ, ಅದು ಒಂದು ಕ್ಷಣ ಮನುಷ್ಯನ ಪ್ರಾಣವನ್ನೇ ತೆಗೆದು ಬಿಡುತ್ತಂತೆ. ಆದರೆ ಈ ಮೋಹ ಮಮತೆಗಳಿದ್ದಾವಲ್ಲ, ನನ್ನದು, ನನಗೆ ಬೇಕು ಅಂತಕ್ಕಂಥದ್ದು, ಅದು ಒಂದು ಸಲ ಶುರುವಾದರೆ ಪ್ರತಿ ಕ್ಷಣ ಪ್ರತಿದಿನ ಕೊಲ್ತಾ ಇರುತ್ತೆ. ಯಮನ ಶೂಲಕ್ಕಿಂತಲೂ ಅತಿಯಾಗಿ ಕೊರಳನ್ನು ಬಿಗಿ ಹಿಡಿದು ಅದು ನಮ್ಮನ್ನು ಪ್ರತಿಕ್ಷಣ ಕೊಂದು ಹಾಕಿಬಿಡುತ್ತೆ ಅಂತಕ್ಕಂಥದ್ದು. ಎಷ್ಟು ಚೆನ್ನಾಗಿದೆ ಇದು ಅಂತಂದರೆ, ನೋಡಿ, ನಾವು ಪ್ರತಿ ದಿವಸ ಪ್ರತಿ ಕ್ಷಣ ಯಾವುದೋ ಒಂದು ಮೋಹ ಪಾಶಕ್ಕೆ, ಮಮತೆಯ ಪಾಶಕ್ಕೆ ಒಳಗಾಗ್ತೀವಿ. ಅವುಗಳಿಂದಲೇ ನಮಗೆ ನೋವು. ಯಾವುದಾದ್ರೂ ಅಂಟುಕೊಂಡ್ರೆ ತಾನೇ ನಮಗೆ ನೋವು. ಆ ಅಂಟು, ಅವ್ರು ಇನ್ನೇನೋ ಮಾಡಲಿಲ್ಲ, ಅವ್ರು ಇನ್ನೇನೋ ಮಾತಾಡಿಸ್ಲಿಲ್ಲ, ಅಥವಾ ಅವ್ರಿಗೆ ಇನ್ನೇನೋ ನಾನು ಮಾಡಬೇಕು, ಅಥವಾ ನಿರೀಕ್ಷೆ ಇದೆಯಲ್ಲ, ನಿರೀಕ್ಷೆಯೇ ಅದು ಮೋಹ. ಬಯಕೆ ಅತಿ ಆಗ್ತಕ್ಕಂಥದ್ದು. ಅದು ಯಾವಾಗ ಸಿಗಲ್ಲ ತಕ್ಷಣ ನೋವು ಶುರುವಾಗುತ್ತೆ. ಆ ನೋವು ಆ ಯಮಪಾಶದ ಹಾಗೆ ಕೊರಳನ್ನು ಹಿಂಡಿ ಕೊನೆಗೆ ನಮ್ಮನ್ನು ಈ ಒಂದು ಸಂಕಟದಲ್ಲೇ ನರಳಿಸಿ ಸಾಯಿಸಿಬಿಡುತ್ತೆ. ಹೀಗಾಗಿ ಯಮಪಾಶಕ್ಕಿಂತ ಮಿಗಿಲಾಗಿ ಇರ್ತಕ್ಕಂಥ ಕಠಿಣವಾದ ಪಾಶವಾಗಿದೆ ಈ ಮೋಹ ಮಮತೆಗಳು. ಇದನ್ನು ಬಿಡಿಸ್ಕೊಂಡ್ರೆ ಬದುಕು ಸುಲಭ ಆಗುತ್ತೆ. ಹಾಗಾಗಿ ಈ ದಿವಸ ನಾವು ಕಲಿತುಕೊಳ್ಬೇಕಾಗಿರೋದು ಏನಪ್ಪ ಅಂತಂದರೆ, ಆದಷ್ಟು ನಮ್ಮ ಮಿತಿ, ನಮ್ಮ ಬಯಕೆಗಳಿಗೆ ಒಂದು ಮಿತಿಯನ್ನು, ಕಡಿವಾಣ ಹಾಕ್ಕೊಳ್ಬೇಕು. ಅದು ನಮ್ಮ ಕೊರಳನ್ನು ಹಿಂಡದ ಹಾಗೆ ಮಿತಿಯನ್ನು ಹಾಕ್ಕೊಂಡ್ರೆ ಬಹಳ ಒಳ್ಳೆಯದು ಅಂತಕ್ಕಂಥದ್ದು ಈ DVG ಅವರ ಮಾತು. ಅದು ಈ ವಾರದ ಒಂದು ಒಳ್ಳೆಯ ಮಾತು, ಶುಭ ನುಡಿ. ನಿಜ ಶಾಸ್ತ್ರಿಗಳೇ, ಈ ಒಂದು ಒಳ್ಳೆ ಮಾತಿನಿಂದಲೇ ಕಾರ್ಯಕ್ರಮ ಆರಂಭಿಸಿದೆ. ಒಂದು ವಾರಕ್ಕೆ ಒಂದು ರೀತಿಯ ದಿಕ್ಸೂಚಿ ಇದು, ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ, ಒಳ್ಳೆಯ ಜೀವನ ನಡೆಸೋದಕ್ಕೆ ಅಂತ. ಏನೋ ನಾವೀಗ ವಾರದ ವಿಶೇಷವನ್ನು ತಿಳಿದುಕೊಳ್ಳುವಂತಹ ಸಮಯ. ಇವತ್ತಿನ ವಾರ ಏನೆಲ್ಲ ವಿಶೇಷತೆಗಳು ಇದೆ ಶಾಸ್ತ್ರಿಗಳು? ಸಹಜವಾಗಿ ಈ ವಾರ ಸಂಪೂರ್ಣವಾಗಿ ವಿಶೇಷತೆಗಳಿದ್ದಾವೆ. ಸಂಕ್ರಾಂತಿ ಮುಂದೆ ಇದೆ ಮತ್ತು ಈಗ ಈ ಹೊತ್ತಿನಲ್ಲೇ ಪ್ರಾರಂಭವಾಗುತ್ತೆ. ಭೋಗಿ ಹಬ್ಬವನ್ನು ಕಾಣ್ತೀವಿ. ನೋಡಿ, ಒಂದು ಸಲ ಕೋಷ್ಟಕವನ್ನು ಗಮನಿಸಿ, ಈ ವಾರದಲ್ಲಿ ಏನು ಪ್ರಮುಖ ಅಂಶಗಳನ್ನು. ಜನವರಿ 14 ಅಂದರೆ ಇದೇ ದಿವಸ ಭಾನುವಾರ ಭೋಗಿ ಹಬ್ಬವನ್ನು ಕಾಣ್ತೀವಿ. ನಾಳೆ ಸೋಮವಾರ 15ನೇ ತಾರೀಕು ಸಂಕ್ರಾಂತಿ ಹಬ್ಬ ಇದೆ. 16ನೇ ತಾರೀಕು ತುಳುವ ಷಷ್ಠಿ ಇದೆ. ಷಷ್ಠಿ ತುಂಬ ಪ್ರಮುಖವಾದ ಆಚರಣೆ, ಸ್ಕಂದನನ್ನು ಆರಾಧನೆ ಮಾಡ್ತಕ್ಕಂಥದ್ದು. 18ರಂದು ಶುಕ್ರ ಧನಸ್ಸು ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅವನ ಶತ್ರು ಕ್ಷೇತ್ರ ಅದು, ಗುರುವಿನ ಮನೆಗೆ ಶುಕ್ರನ ಪ್ರವೇಶವಾಗುತ್ತೆ. ಈ ವಾರದಲ್ಲಿ ಬಹಳ ಮುಖ್ಯವಾದ ಸಂಕ್ರಾಂತಿ ಸಮ್ಯಕ್ ರಮಣ ಅಂತ, ಅಂದರೆ ದಾಟ್ತಕ್ಕಂಥದ್ದು, ಚೆನ್ನಾಗಿ ದಾಟುವುದು. ಏನನ್ನು? ಬದುಕಿನ ಕಷ್ಟಗಳ ತಿರುವನ್ನು ದಾಟಲಿಕ್ಕೆ ಮತ್ತು ನಮ್ಮ ಹೃದಯದ ಯಾವ ದೀಪವಿದೆ, ಆ ರಥವಿದೆ, ತೇರಿದೆ, ಅದನ್ನು ಭಗವಂತನ ಕಡೆಗೆ ಎಳೆಯಲಿಕ್ಕೆ ಇರತಕ್ಕಂಥ ಒಂದು ಮಹತ್ ಸಾಧನ ಪರ್ವಕಾಲವಾಗಿದೆ ನಾಳೆ ದಿವಸ. ಭೋಗಿ ಹಬ್ಬ ಈ ದಿವಸ ಕೂಡ ಹಳೆಯ ವಸ್ತುಗಳನ್ನು ಸುಟ್ಟಾಕಬೇಕು, ಹಳೆಯದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು,
ಮನೆಯನ್ನು ಚೊಕ್ಕಟವಾಗಿ ಇಟ್ಕೊಳ್ಬೇಕು ಅಂತಕ್ಕಂಥದ್ದು ಭೋಗಿ ಹಬ್ಬದ ಹಿನ್ನೆಲೆ ಇರ್ತಕ್ಕಂಥದ್ದು ನಮ್ಮ ಆಂಧ್ರ ಕರ್ನಾಟಕ ಇಲ್ಲೆಲ್ಲ ಅದು ಚಾಲ್ತಿಯಲ್ಲಿದೆ. ಸಂಕ್ರಾಂತಿ ಅಂತೂ ಪೊಂಗಲ್ ಸಂಕ್ರಾಂತಿ ಹಲವು ಬಗೆಗಳಲ್ಲಿ ಆಚರಿಸ್ತಾರೆ. ಅಂತೂ ಸಂಕ್ರಮಣ ಕಾಲ ಇದೆಯಲ್ಲ, ಅದು ಮನುಷ್ಯನ ಪರಿವರ್ತನೆ. ಕೇವಲ ಗ್ರಹ ಸ್ಥಿತಿಯೋ ರಾಶಿ ಸ್ಥಿತಿಯೋ ಬದಲಾವಣೆ ಬೇರೆ ವಿಚಾರ. ನಾವು ಕೂಡ ಉತ್ತರಾಯಣ, ಅದು ಉತ್ತರದ ಕಡೆಗೆ ಶ್ರೇಷ್ಠದ ಕಡೆಗೆ ಸಾಕ್ತಕ್ಕಂಥದ್ದಕ್ಕೆ ಒಂದು ದಾರಿದೀಪವಾಗಿದೆ ಈ ಸಂಕ್ರಾಂತಿ ಅಂತಕ್ಕಂಥದ್ದು, ಎಳ್ಳು ಬೆಲ್ಲವನ್ನು ಹಂಚತಕ್ಕಂಥದ್ದು. ಈ ಹೆಚ್ಚಿನ ವಿವರವನ್ನು ನಾವು ನಾಳೆ ಜಾತಕ ಫಲದಲ್ಲಿ ಕಾಣೋಣ. ಈ ದಿವಸದ ಕಾರ್ಯಕ್ರಮ ಬಹಳ ಮುಖ್ಯವಾಗಿ ನಿಮ್ಮ ಕರೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದು. ಎಷ್ಟೋ ಜನ ಕಾಯ್ತಾ ಇರ್ತೀರ, ನೋಡೋಣ. ನಿಜ ಶಾಸ್ತ್ರಿಗಳಿಗೆ ವಾರ ವಿಶೇಷ ಆಯಿತು. ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ. ವೀಕ್ಷಕರೇ, 1 ಗಂಟೆಯ ಕಾಲ ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಆ ರಾಶಿ ನಕ್ಷತ್ರದ ಬಗ್ಗೆ, ಭವಿಷ್ಯದ ಬಗ್ಗೆ ತಿಳಿದುಕೊಳ್ಬೋದು. ಜೊತೆಗೆ ಏನಾದರೂ ತೊಡಕಿದ್ರೆ ಅದಕ್ಕೆ ಲೈವ್ನಲ್ಲೇ ಶಾಸ್ತ್ರಿಗಳು ಪರಿಹಾರವನ್ನು ಸೂಚಿಸ್ತಾರೆ. ಈಗ ಇವತ್ತಿನ ಮೊದಲ ಕಾಲರ್ ರೆಡಿ ಇದ್ದಾರೆ. ಹೊಸಪೇಟೆಯಿಂದ ರಾಘವೇಂದ್ರ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ರಾಘವೇಂದ್ರ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ರಾಶಿ ನಕ್ಷತ್ರ ಜೊತೆಗೆ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಹ್ಞೂ ಮೇಡಮ್, 5/3/82. 5/3/82 ಅಲ್ವಾ ಮೇಡಮ್? ಸಮಯ ಶುಕ್ರವಾರ ಬೆಳಿಗ್ಗೆ 8 ಗಂಟೆ ಮೇಡಮ್. ಬೆಳಿಗ್ಗೆ 8 ಗಂಟೆ. ಸರಿ, ಏನ್ ಕೇಳಬೇಕಾಗಿತ್ತು ತಮ್ಮ ಬಗ್ಗೆ? ಮೇಡಮ್, ಜಾಬ್ ಮಾಡ್ತೀವಿ, ಡ್ರೈವಿಂಗ್ ಜಾಬ್. ಚೇಂಜ್ ಮಾಡ್ಬೇಕಾ ಏನೋ, ಅದ್ರಾಗ ಒಂಚೂರು ನೆಗೆಟಿವ್ ಎನರ್ಜಿ ಇದು ಮೇಡಮ್. ಅದಕ್ಕೆ ಏನ್ ಮಾಡ್ಬೇಕು, ಇದ್ರಲ್ಲೇ ಮುಂದುವರಿಯಕ್ಕ ಬೇಡ ಅಂತ ಕೇಳಬೇಕಿತ್ತು. ವೃತ್ತಿ ಬದಲಾವಣೆಯನ್ನ ಬಯಸಿದ್ದೀರಿ, ಸೊ ಅದೇ ನಿಮ್ಮ ಪ್ರಶ್ನೆ ಆಗಿದೆ. ಸರಿ, ಶಾಸ್ತ್ರಿಗಳು ಉತ್ತರ ಕೊಡ್ತಾರೆ. ನಮಸ್ಕಾರ ರಾಘವೇಂದ್ರ ಅವರೇ. ನಮಸ್ತೆ ಗುರುಜಿ. ನಮಸ್ಕಾರ. ನೋಡಿ, ನಿಮ್ಮ ಜಾತಕದಲ್ಲಿ ಈ ವೃತ್ತಿಯ ಸ್ಥಳದ ಅಧಿಪತಿ, ಅಂದರೆ ನೀವೇನು ಕೆಲಸ ಮಾಡ್ತೀರೋ ಆ ಕೆಲಸದ ಅಧಿಪತಿ ಅಷ್ಟಮದಲ್ಲಿದ್ದಾನೆ. ಸ್ವಲ್ಪ ಕಷ್ಟ ಕೊಡ್ತಾನೆ. ನೀವು ಯಾವುದೇ ಕೆಲಸ ಮಾಡಿದ್ರೂ ಸಣ್ಣ ಪುಟ್ಟ ಕಿರಿಕಿರಿ ಅಂಥದ್ದಿದೆ. ಆದರೆ ನಿಮ್ಮ ಜಾತಕದ ಬಲ ನೋಡಿದ್ರೆ ಶುಕ್ರ ಬುಧರು ತುಂಬ ಚೆನ್ನಾಗಿದ್ದಾರೆ. ಹೀಗಾಗಿ ಶುಕ್ರ ಬುಧರಿಗೆ ಹಾಲು ಹೈನು ಇಂಥವುಗಳು ತುಂಬ ಚೆನ್ನಾಗಾಗುತ್ತೆ. ಶುಕ್ರ ಇದ್ದಾನಲ್ಲ, ಅವನಿಗೆ ವಸ್ತ್ರ, ಈಗ ಶುಕ್ರನ ಭುಕ್ತಿಯೇ ನಡೀತಾ ಇದೆ. ಹೀಗಾಗಿ ಶುಕ್ರ ಈ ವಸ್ತ್ರ, ಹರಳು, ಈ ಆರ್ನಮೆಂಟ್ಸ್ ಅಂತೀವಲ್ಲ, ಅಂದರೆ ಆಭರಣ, ಉಡುಗೆ ತೊಡುಗೆ ಇಂಥವುಗಳು, ಬ್ಯಾಂಗಲ್ ಸ್ಟೋರಿ ಇತ್ಯಾದಿ ಇವುಗಳನ್ನೆಲ್ಲ ಸೂಚಿಸ್ತಕ್ಕಂಥವ್ರು. ಮತ್ತು ಹಾಲು ಹೈನು, ಬಹುಶಃ ನಿಮಗದು ಸುಲಭ ಅಂತ ಅಂದ್ಕೊಳ್ತೀನಿ, ಹಾಲು ಹೈನು ಆ ವಿಚಾರಗಳು. ಹೀಗಾಗಿ ಆ ರೀತಿಯಲ್ಲಿ ಪ್ರಯತ್ನ ಪಟ್ಟರೆ, ಮತ್ತು ಹೂವು ಹಣ್ಣು ಇಂಥ ವ್ಯಾಪಾರ ಇದೆಲ್ಲ ತುಂಬ ಚೆನ್ನಾಗಿದೆ. ಅಕಸ್ಮಾತ್ ನೀವು ಬದಲಾಯಿಸಬೇಕು ಅಂತಿದ್ದರೆ ನೋಡಿ, ಈ ಒಂದು ಮಾರ್ಗಗಳನ್ನು, ಈ ಒಂದು ಕ್ಷೇತ್ರಗಳನ್ನು ಅನುಸರಿಸಿದ್ರೆ ನಿಮಗೆ ಸರಳವೂ ಆಗುತ್ತೆ, ಸುಲಭವೂ ಆಗುತ್ತೆ. ಯೋಚನೆ ಮಾಡಬೇಡಿ. ಹತ್ತಿರದಲ್ಲಿ ಪ್ರತಿ ಗುರುವಾರ ಹತ್ತಿರದಲ್ಲಿ ಯಾವುದಾದ್ರು ಗುರುಮಂದಿರ ಇದ್ದರೆ, ಗುರುವಿನ ಮಠವೋ ಅಥವಾ ಮಂದಿರವೋ ಇದ್ದರೆ ಅಲ್ಲಿಗೆ ಬೆಲ್ಲ ಸಮರ್ಪಣೆ ಮಾಡಿ ಪ್ರತಿ ಗುರುವಾರ. ಹೀಗೆ ಸ್ವಲ್ಪ ಒಂದು 2 ವರ್ಷದ ಕಾಲ ಅದು ನಿರಂತರವಾಗಿ ಗುರು ಸೇವೆ ಮಾಡಬೇಕು. ಯಾಕೆಂದರೆ ಗುರು ಕರ್ಮಾಧಿಪತಿ, ಅವನು ವೀಕ್ ಆಗಿದ್ದಾನೆ. ಈ ಕಾರಣದಿಂದಾಗಿ ಗುರುವಿನ ಸೇವೆ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಆ ಪ್ರಯತ್ನ ಮಾಡಿ, ಯೋಚನೆ ಮಾಡೋದು ಬೇಡ. ಈ ಕ್ಷೇತ್ರ ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಹಾಲು ಹೈನು ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ ತಮಗೆ. ಸರಿ, ಇನ್ನು ಮುಂದಿನ ಕರೆ ಹೊಸಪೇಟೆಯಿಂದಲೇ ಶಿವಾನಂದ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಶಿವಾನಂದ್ ಅವರೇ. ಮೇಡಮ್ ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಿ. ಡೇಟ್ ಆಫ್ ಬರ್ತ್ ಹೇಳ್ತೀರಾ ಸರ್? ಡೇಟ್ ಆಫ್ ಬರ್ತ್ ಇಲ್ಲ ಮೇಡಮ್. ಇಲ್ವಾ? ರಾಶಿ ನಕ್ಷತ್ರ ಗೊತ್ತಾ? ಯಾವುದು ಗೊತ್ತಿಲ್ಲ. ಸರಿ, 108ರಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ ಹೇಳ್ಬೋದಾ? ಹೇಳ್ತೀನಿ ಮೇಡಮ್. ಹೇಳಿ. 48 ಮೇಡಮ್. 48. ಸರಿ, ಏನು ಕೇಳಬೇಕಾಗಿತ್ತು ಶಿವಾನಂದ್ ಅವರೇ? ನಮಗೆ ಭೂಮಿ ಸ್ವಲ್ಪ ಇದೆ ಮೇಡಮ್. ಭೂಮಿ ಕೊಳ್ಳುವ ಯೋಗ ಮತ್ತು ಸೈಟ್ ಖರೀದಿ ಮಾಡೋ ಯೋಗ ಇದನ್ನ ಕೇಳಬೇಕಾಗಿದೆ. ಸರಿ, ಶಾಸ್ತ್ರಿಗಳು ಹೇಳ್ತಾರೆ. ನಮಸ್ಕಾರ ಶಿವಾನಂದ್ ಅವರೇ. ನಮಸ್ತೆ. ನಮಸ್ಕಾರ. ನೋಡಿ, ತಾವು ಪ್ರಶ್ನೆ ಅಂದರೆ ಸಂಖ್ಯೆ ಹೇಳಿದ್ದು 48 ಅಲ್ವಾ? ಉತ್ತರ ನಕ್ಷತ್ರ 4ನೇ ಪದ, ಅದು ಕನ್ಯಾ ರಾಶಿಗೆ ಬೀಳುತ್ತೆ. ನೋಡಿ, ಕನ್ಯಾ ರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಬುಧ ಈಗ 4ಥ ಸ್ಥಾನದಲ್ಲಿದ್ದಾನೆ. ಅಲ್ಲಿ ಕುಜನೂ ಇರತಕ್ಕಂಥದ್ದು. ನೀವು ಪ್ರಯತ್ನ ಮಾಡಿದ್ರೆ ಪ್ರಯತ್ನಕ್ಕೆ ಫಲ ಇದೆ. ನೋಡಿ, ಮೇ ನಂತರದಲ್ಲಿ ಹೆಚ್ಚಿನ ಅವಕಾಶ ಇರ್ತದೆ. ಸಾಕ್ಷಾತ್ ಗುರುವಿನ ದೃಷ್ಟಿ ಬೀಳ್ತದೆ. ಅವನೇ ಚತುರ್ಥಾಧಿಪತಿ ಆಗ್ತಾನೆ. ಈ ಕಾರಣದಿಂದಾಗಿ ಮೇ ನಂತರದಲ್ಲಿ ಪ್ರಯತ್ನ ಮಾಡಬಹುದು. ನಿಮ್ಮ ಯಾವ ಸಂಕಲ್ಪ ಇದೆ ಆ ಸಂಕಲ್ಪ ಈಡೇರೋಕ್ಕೆ ಇನ್ನೊಂದು 3-4 ತಿಂಗಳು ಕಾಯಬೇಕು. ಆಮೇಲೆ ಪ್ರಯತ್ನ ಮಾಡಬಹುದು. ಪ್ರಯತ್ನಕ್ಕೆ ಫಲ ಸಿಗುತ್ತೆ. ನೀವು ಅಪೇಕ್ಷೆ ಪಡೋದು ಅಷ್ಟೇ ಅಲ್ಲ, ನಾವು ಪ್ರಯತ್ನವನ್ನು ಮಾಡಬೇಕು. ದೈವಂ ಅಭಿವ್ಯಕ್ತಂ ಪೌರುಷಂ ಅಂತ. ಪುರುಷ ಪ್ರಯತ್ನವಿಲ್ಲದೆ ತಾನಾಗೆ ಎಲ್ಲವೂ ಸಿದ್ಧಿ ಆಗಲ್ಲ. ಒಂದು ಹೆಜ್ಜೆ ನಡಿಬೇಕು, ಆಮೇಲೆ ಯಾರೂ ಬಂದು ಸಹಾಯ ಮಾಡಬಹುದು. ಹೀಗಾಗಿ ಮೇ ನಂತರದಲ್ಲಿ ನಿಮ್ಮ ಪ್ರಯತ್ನ ಮುಂದುವರಿಲಿ. ಒಳ್ಳೆಯದಾಗಲಿ ತಮಗೆ. ಸರಿ, ಇನ್ನು ಮುಂದಿನ ಕರೆ ರಾಯಚೂರಿನಿಂದ ಅನಿಲ್ ಕುಮಾರ್ ಅವರು ಮಾಡಿದ್ದಾರೆ. ನಮಸ್ತೆ ಅನಿಲ್ ಕುಮಾರ್ ಅವರೇ. ನಮಸ್ತೆ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಾಯ್ತು. ತಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 1/1/2004 ಮ್ಯಾಮ್. 1/1/2004.
ಸಮಯ ಹೇಳಿ ಸರ್. ಬೆಳಿಗ್ಗೆ 6:28 ಮ್ಯಾಮ್. 6:27 28 ನಿಮಿಷ. ಸರಿ, ಏನು ಕೇಳಬೇಕಾಗಿತ್ತು? ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೆ ಮ್ಯಾಮ್. ಮೇಲ್ನಲ್ಲಿ ಇದೆ ಎಕ್ಸಾಮ್ ಮ್ಯಾಮ್, ಅದಕ್ಕೆ ಕೇಳಬೇಕಾಯ್ತು. ಸರಿ. MBBS ನೀಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೆ ಮ್ಯಾಮ್. ನಮಸ್ಕಾರ ಅನಿಲ್ ಕುಮಾರ್ ಅವರೇ. ನಮಸ್ಕಾರ. ನಮಸ್ಕಾರ. ನಿಮ್ಮ ಜಾತಕದಲ್ಲಿ ಭಾಗ್ಯಸ್ಥಾನದಲ್ಲಿ ಗುರುವಿದ್ದಾನೆ. ಇದು ತುಂಬ ತುಂಬ ಒಳ್ಳೆಯದು. ಭಾಗ್ಯಸ್ಥಾನದಲ್ಲಿ ಗುರುವಿದ್ದು ಆತ ಲಗ್ನವನ್ನು ನೋಡ್ತಾನೆ. ಅದು ತುಂಬ, ಮತ್ತು ಅಷ್ಟೇ ಅಲ್ಲ, ಪಂಚಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಇದೆಲ್ಲ ಒಳ್ಳೆಯ ಲಕ್ಷಣ. ಮತ್ತು ರವಿ ಬುಧರು ಜನ್ಮದಲ್ಲಿರ್ತಕ್ಕಂಥದ್ದು, ದ್ವಿತೀಯದಲ್ಲಿ ಶುಕ್ರ ಇರೋದು, ಇದೆಲ್ಲ ಒಳ್ಳೆಯ ಲಕ್ಷಣ ಇವರೇ. ಈಗ ಪ್ರಸ್ತುತ ನಡೀತಾ ಇರ್ತಕ್ಕಂಥದ್ದು ಶುಕ್ರ ದಶೆಯಲ್ಲಿ ತಮಗೆ ಶನೈಶ್ಚರನ ಕಾಲ ನಡೀತಾ ಇದೆ. ಶನೈಶ್ಚರ ಗೋಚಾರದಲ್ಲೂ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗುತ್ತೆ, ಯೋಚನೆ ಮಾಡೋದು ಬೇಡ. ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳಿ, ಅದು ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಹತ್ತಿರದಲ್ಲಿ ಯಾವುದಾದ್ರು ಆಂಜನೇಯ ಸನ್ನಿಧಾನ ಇದ್ದರೆ ಅಲ್ಲಿಗೆ ಪ್ರತಿ ಶನಿವಾರ ಒಂದು ವೀಳ್ಯದೆಲೆ ಹಾರ ಮಾಡಿಸಿ ಆಂಜನೇಯನ ಸೇವೆಯನ್ನು ಮಾಡಿ, ಅದು ತುಂಬ ಸಹಾಯವಾಗುತ್ತೆ, ಅನುಕೂಲ ಆಗುತ್ತೆ. ಯೋಚನೆ ಮಾಡೋದು ಬೇಡ, ಚೆನ್ನಾಗಿದೆ. ಕಾಲವಶಾತ್ ನಿಮಗೆ ಒಳ್ಳೆಯ ಫಲ ಇದೆ. ಒಳ್ಳೆಯದಾಗಲಿ. ಮುಂದಿನ ಕರೆ ತುಮಕೂರಿನಿಂದ ಅನ್ನಪೂರ್ಣೆ ಅವರು ಮಾಡಿದ್ದಾರೆ. ನಮಸ್ಕಾರ ಅನ್ನಪೂರ್ಣ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ಡೇಟ್ ಆಫ್ ಬರ್ತ್ ಹೇಳ್ತೀರಾ? 29/11/63 1963. ಟೈಮ್ 5:30 ಕೃತಿಕಾ ನಕ್ಷತ್ರ, ಮೇಷರಾಶಿ. ಸಂಜೆನಾ ಬೆಳಿಗ್ಗೆನಮ್ಮ? ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಮೇಡಮ್. ಬೆಳಿಗ್ಗೆ 29/11/1963 5:30 ಸಂಜೆ ಅಲ್ವಾ? ಬೆಳಗ್ಗೆ ಬೆಳಿಗ್ಗೆ. ಸರಿ, ಏನು ಕೇಳಬೇಕಾಗಿತ್ತು? ನಮ್ಮ ಬಗ್ಗೆ ಏನು? ಸರಿ. ನಮಸ್ಕಾರ ಅನ್ನಪೂರ್ಣ. ನಮಸ್ಕಾರ ಸರ್. ನಮಸ್ಕಾರ. ಈಗ ತಮಗೆ ರಾಹು ಬೃಹಸ್ಪತಿ ಸಂಧಿ ಶಾಂತಿ ಕಾಲ ಇತ್ತು ಜೂನ್ ಒಳಗೆ. ತಾವು ಮಾಡಿಸಿದ್ರಾ ಸಂಧಿ ಶಾಂತಿ? ಮಾಡಿಸಿಲ್ಲ. ಆರೋಗ್ಯ ಹೇಗಿದೆ ತಮಗೆ? ತೊಂದರೆ ಇಲ್ವಾ? ಈಗ ನೋಡಿ, ಗುರು ದಶೆಯಲ್ಲಿ ಗುರು ಭುಕ್ತಿ ಪ್ರಾರಂಭವಾಗಿದೆ. ಗುರು ನಿಮ್ಮ ಜಾತಕದಲ್ಲಿ ಒಳ್ಳೆಯ ಕ್ಷೇತ್ರದಲ್ಲಿ ಅಂತ ಅಂದರೆ ಅವಂದೇ ಸ್ವಕ್ಷೇತ್ರದಲ್ಲಿದ್ದಾನೆ. ಹೀಗಾಗಿ ಸ್ವಕ್ಷೇತ್ರದಲ್ಲಿರ್ತಕ್ಕಂಥ ಗ್ರಹಗಳು ಸಾಮಾನ್ಯ ಕಿರಿಕಿರಿ ಮಾಡೋದಿಲ್ಲ. ಅದರಲ್ಲೂ ಗುರು ಆತ ಎಲ್ಲ ದೋಷವನ್ನು ಹರಣ ಮಾಡ್ತಕ್ಕಂಥವನೇ ವಿನಃ ಅವನು ಯಾವುದೇ ತೊಂದರೆ ಮಾಡ್ತಾ ಇರ್ತಕ್ಕಂಥವನಲ್ಲ. ಹೀಗಾಗಿ ಈಗ ಕಾಲ ನಿಮಗೆ ಒಳ್ಳೆಯ ಕಾಲ ಏರ್ಪಾಡಾಗಿದೆ. ಅಂತೂ ಈಗ ನಾವು ಮುಂದೆ ಹೋಗ್ತಾ ಕಾಲ ಚೆನ್ನಾಗಿ ಸುಭದ್ರವಾಗಿರೋ ಗ್ರಹಗಳ ಕಾಲ ಶುರುವಾದರೆ ನಿರುಮ್ಮಳವಾಗಿರ್ತೀವಿ. ಹೀಗಾಗಿ ಈಗ ಏನು ಯೋಚನೆ ಮಾಡ್ತಕ್ಕಂಥದ್ದೇನು ಇಲ್ಲ ಜಾತಕದಲ್ಲಿ, ಆತಂಕ ಬೇಡ. ಚತುರ್ಥದಲ್ಲಿ ಶನೈಶ್ಚರನೂ ಚೆನ್ನಾಗಿದ್ದಾನೆ, ಗುರುವು ಷಷ್ಠಾಧಿಪತಿ ಅವನು ಚೆನ್ನಾಗಿದ್ದಾನೆ, ಚಂದ್ರನಿಗೂ ಬಲವಿದೆ. ಎಲ್ಲ ಒಳ್ಳೆಯ ಲಕ್ಷಣ, ಚೆನ್ನಾಗಿದೆ, ಆತಂಕ ಬೇಡ, ಚೆನ್ನಾಗಿದೆ. ಮುಂದಿನ ಜೀವನ ಒಳ್ಳೆಯದಾಗಲಿ. ಸರಿ, ಇನ್ನುಳಿದ ಕಾಲರ್ಸ್ಗಳನ್ನ ಮಾತನಾಡ್ತಾ ಹೋಗೋಣ. ಆದರೆ ಅದಕ್ಕೂ ಮುನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲ 3 ರಾಶಿಗಳನ್ನು ಮೊದಲಿಗೆ ತಿಳಿಸ್ಕೊಡೋದಾದರೆ ಶಾಸ್ತ್ರಗಳೇ. ಜಾತಕವನ್ನು ಒಂದ್ಸಲ ನಾವು ಈ ರಾಶಿ ಫಲವನ್ನು ತಿಳಿಯೋ ಮುನ್ನ ಕೋಷ್ಟಕವನ್ನು ಗಮನಿಸ್ಕೊಳ್ಬೇಕು. ನೋಡಿ, ಈ ದಿವಸ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಂಡ್ರೆ ನೋಡಿ, ಮೇಷದಲ್ಲಿ ಗುರು ಇರ್ತಕ್ಕಂಥದ್ದು ಮಾಂದಿ ತೃತೀಯದಲ್ಲಿ, ಅಂದರೆ ಮಿಥುನ ರಾಶಿಯಲ್ಲಿ ಮಾಂದಿ ಉದಯ ಆಗಿದೆ. ಕೇತು ಇರ್ತಕ್ಕಂಥ ಕನ್ಯಾ ರಾಶಿಯಲ್ಲಿ, ಶುಕ್ರ ವೃಶ್ಚಿಕ ರಾಶಿಯಲ್ಲಿ ಕಾಣ್ತಾ ಇದ್ದೀವಿ. ರವಿ, ಕುಜ ಹಾಗೂ ಬುಧರನ್ನು ನೋಡ್ತಾ ಇದ್ದೀವಿ ಧನುಸ್ಸು ರಾಶಿಯಲ್ಲಿ. ಶನಿಚಂದ್ರ ಒಟ್ಟಾಗಿದ್ದಾರೆ, ಅದು ಕುಂಭರಾಶಿಯಲ್ಲಿ. ರಾಹು ಮೀನ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಚಂದ್ರನ ಸಂಚಾರ ನೋಡಿ, ಈ ವಾರದ ಅಂತ್ಯದ ವೇಳೆಗೆ ಆತ ಮೇಷರಾಶಿವರೆಗೆ, ಅಂದರೆ ಗುರು ಹಾಗೂ ಚಂದ್ರ ಒಟ್ಟಾಗ್ತಾರಲ್ಲ, ಗಜಕೇಸರಿ ಯೋಗದವರೆಗೆ ಬರ್ತದೆ. ಹೀಗಿರುವಾಗ ಮಾಂದಿ ವ್ಯತ್ಯಾಸ ಆಗುತ್ತೆ, ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ಇಂತಹ ಸಂದರ್ಭದಲ್ಲಿ ನಾವು ಇಡೀ ವಾರ ಏನು ಎಚ್ಚರಿಕೆ ತಗೊಳ್ಬೇಕು, ಏನು ಫಲ ಕಾದಿದೆ ನಮಗೆ, ಅದನ್ನು ಗಮನಿಸ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿಯನ್ನು ನೋಡೋಣ. ಮೇಷರಾಶಿಯವರಿಗೆ ನೋಡಿ, ಈ ದಿವಸ, ಈ ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ತುಂಬ ಅನುಕೂಲಗಳು, ಬಂಧುಗಳಿಂದ ಅನುಕೂಲ ಇತ್ಯಾದಿಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ. ಚಂದ್ರ ಚೆನ್ನಾಗಿದ್ದಾನೆ, ಆತನೇ ಬಂಧುಗಳ ಅಧಿಪತಿ ನಿಮ್ಮ ರಾಶಿಗೆ. ಹೀಗಾಗಿ ಚಂದ್ರ ಲಾಭದಲ್ಲಿದ್ದಾಗ ಬಂಧುಗಳಿಂದ ಸಹಕಾರ, ಮಿತ್ರರಿಂದ ಸಹಕಾರ, ನಿಮ್ಮ ಪ್ರಯಾಣದಲ್ಲಿ ಸೌಖ್ಯತೆಯನ್ನು ಕಾಣ್ತಕ್ಕಂಥದ್ದು ಇತ್ಯಾದಿ ಎಲ್ಲ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂತಹ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಠಿಣತೆ ಇದೆ ವಾರದ ಆದಿಯಲ್ಲಿ, ಇದನ್ನು ಗಮನಿಸ್ಕೊಳ್ಬೇಕು. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ವ್ಯಯ ಇದೆ, ಕಣ್ಣಿನ ಬಾಧೆಯನ್ನು ಸೂಚಿಸ್ತಾ ಇದೆ ಮತ್ತು ಅನಗತ್ಯ ವ್ಯಯಗಳನ್ನು ಸೂಚಿಸ್ತಾ ಇದೆ. ವಾಟರ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ, ಅಂಬುರುಕ್ ಅಂತ ಹೇಳ್ತಾರೆ, ನೀರಿನ ರೋಗಗಳು ಬರ್ತಕ್ಕಂಥದ್ದು, ಕಣ್ಣಿಗೆ ತೊಂದರೆ ಆಗ್ತಕ್ಕಂಥದ್ದು, ಅನಗತ್ಯ ವ್ಯಯ, ಇದನ್ನೆಲ್ಲ ಸೂಚಿಸ್ತಾ ಇದೆ. ಇನ್ನು ವಾರ ಅಲ್ಲಿ ಬುಧನ ಪರಿವರ್ತನೆ ಇದೆ, ಆತ ಶುಕ್ರನ ಪರಿವರ್ತನೆಯನ್ನು ಕಾಣ್ತೀವಿ ನಾವು ವಾರದ ಮಧ್ಯದಲ್ಲಿ. ಆತ ಧನಾಧಿಪತಿ, ಆತ ಭಾಗ್ಯಸ್ಥಾನಕ್ಕೆ ಬರ್ತಾನೆ, ಒಳ್ಳೆಯದೇ, ಯೋಚನೆ ಮಾಡಬೇಡಿ, ಒಳ್ಳೆಯ ಶುಭ ಕಾರ್ಯಗಳಿಗೆ ಒಂದು ಚಾಲನೆ ಕೊಡ್ತಾನೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ವೃತ್ತಿಯಲ್ಲಿ ಕಿರಿಕಿರಿಗಳಾಗ್ತಕ್ಕಂಥ ಸಾಧ್ಯತೆ, ಲಾಭವೂ ಇದೆ, ಸ್ವಲ್ಪ ಕಿರಿಕಿರಿಯೂ ಇದೆ. ಈ ರೀತಿಯ ಒಂದು ಫಲಗಳನ್ನು ಇಡೀ ವಾರ ತಾವು ಕಾಣ್ತೀರ. ಇದಕ್ಕೆ ಪರಿಹಾರ ಏನಪ್ಪ?
ನಾಗ ಸನ್ನಿಧಾನದಲ್ಲಿ ಎಳನೀರನ್ನು ಸಮರ್ಪಣೆ, ಎಳನೀರನ್ನು ಅಭಿಷೇಕ ಮಾಡಿಸಿದ್ರೆ ತುಂಬ ಅನುಕೂಲ ಆಗುತ್ತೆ. ಅದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ವೃಷಭ ರಾಶಿಯನ್ನು ಗಮನಿಸೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣ್ತಕ್ಕಂಥ ಸಾಧ್ಯತೆ. ಔಷಧ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿರ್ತದೆ. ವೃತ್ತಿಯಲ್ಲಿ ತೊಡಕಿಲ್ಲ, ಕೆಲಸದಲ್ಲಿ ನಿರಾಳತೆ ಇರುತ್ತದೆ, ಲಾಭವನ್ನು ಕಾಣ್ತೀರಾ, ಒಂದು ಒಳ್ಳೆಯ ಪ್ರಶಂಸೆಯೂ ಸಿಗ್ತಕ್ಕಂಥದ್ದು ಇತ್ಯಾದಿ ಎಲ್ಲ ಕಾಣಲಿಕ್ಕೆ ಅವಕಾಶ ಇದೆ. ಅದರ ಆರೋಗ್ಯ ಸ್ವಲ್ಪ ಗಮನಿಸಬೇಕು. ಇನ್ನು ವಾರ ಮಧ್ಯದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನ ಪರಿವರ್ತನೆ ಇದೆ ಗುರುವಾರ ದಿವಸ. ಈ ಬುಧವಾರ ಗುರುವಾರ ನಿಮಗೆ ಯಥಾ ಪ್ರಕಾರ ಮತ್ತೆ ಸ್ವಲ್ಪ ವ್ಯಯ ಆಗ್ತಕ್ಕಂಥದ್ದು, ತೊಂದರೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ. ತಂದೆ ಮಕ್ಕಳಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇಂಥದ್ದೆಲ್ಲ. ಆದರೆ ಲಾಭ ಇದೆ. ಶುಕ್ರ ಏನಪ್ಪ ಮಾಡ್ತಾನೆ, ಅಷ್ಟಮಕ್ಕೆ ಹೋದಾಗ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಮಾಡ್ತಕ್ಕಂಥ ಸಾಧ್ಯತೆ. ಶುಕ್ರನಿಗೆ ಅಷ್ಟಮ ಸ್ಥಾನ ಒಳ್ಳೆಯ ಫಲವನ್ನೇ ಹೇಳಿದೆ ಶಾಸ್ತ್ರ. ಆದರೆ ಅಷ್ಟಮ ಅದು ದುಸ್ಥಾನ, ಹೀಗಾಗಿ ನಾವು ಎಚ್ಚರಿಕೆ ತಗೊಳ್ಬೇಕಾಗತ್ತೆ. ಹೀಗಾಗಿ ಅಲ್ಲಿ ಧನಾಧಿಪತಿ ಜೊತೆಗೆ ಸೇರ್ತಾನಲ್ಲ, ಹೀಗಾಗಿ ಹಣಕಾಸಿನ ವ್ಯತ್ಯಾಸ ಉಂಟಾಗ್ತಕ್ಕಂಥ ಲಕ್ಷಣ ಅದು. ವಿದ್ಯಾರ್ಥಿಗಳಿಗೆ ತೊಡಕಾಗ್ತಕ್ಕಂಥದ್ದು, ಆಲಸ್ಯ ಬರ್ತಕ್ಕಂಥದ್ದು ಇತ್ಯಾದಿ ಎಲ್ಲ ನಾವು ಕಾಣ್ತೀವಿ ವಾರ ಮಧ್ಯದಲ್ಲಿ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ವೃತ್ತಿಯಲ್ಲಿ ಕಿರಿಕಿರಿಯನ್ನು ನೋಡ್ತೀರಾ. ಕೆಲಸದಲ್ಲಿ ನೀವು ಮಾಡ್ತೀರಾ ಕೆಲಸ, ಆದರೆ ಏನೋ ಇರಿಟೇಷನ್ನು, ಈ ಸಹೋದ್ಯೋಗಿಗಳದೋ ಮತ್ತೊಬ್ಬರದೋ ಒತ್ತಡವೋ ಪ್ರೆಷರೋ ಹೀಗೆ ಅದು ಶುರುವಾಗುತ್ತೆ. ಮತ್ತು ತಂದೆ ಮಕ್ಕಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ಧರ್ಮ ಕಾರ್ಯಗಳು, ಯಾವುದೋ ಒಂದು ಒಳ್ಳೆಯ ಕಾರ್ಯ ಮಾಡೋಣ ಅಂತಂದರೆ ಅದಕ್ಕೇನೋ ತೊಡಕು, ವಿಘ್ನ, ಈ ಥರದ್ದೆಲ್ಲ ಸೂಚಿಸ್ತಾ ಇದೆ ವಾರದ ಅಂತ್ಯದಲ್ಲಿ. ಪರಿಹಾರ ಏನಪ್ಪ, ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಕಮಲ ಪುಷ್ಪ ಸಮರ್ಪಣೆ, ಪುಷ್ಪಾರ್ಚನೆಯಾದರೂ ಮಾಡಿಸಿ. ಕಮಲ ಪುಷ್ಪ ಸಿಗದೇ ಇದ್ದರೆ ಪುಷ್ಪಾರ್ಚನೆ ಮಾಡಿಸಿದ್ರು ಸಾಕಾಗುತ್ತೆ. ಆ ಒಂದು ಪ್ರಯತ್ನವನ್ನು ಮಾಡಿದ್ರೆ ಒಳ್ಳೆಯದು ಈ ವಾರದಲ್ಲಿ. ಇನ್ನು ಮಿಥುನ ರಾಶಿಯನ್ನು ಗಮನಿಸ್ಕೊಂಡ್ರೆ ವಾರದ ಆದಿಯಲ್ಲಿ ನಿಮಗೆ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ ಮಾಂದಿಯಿಂದಾಗಿ, ವಿಪರೀತ ಅನಗತ್ಯ ವ್ಯಯಗಳು ಅಂತ. ಆದರೆ ಒಂದು ಒಳ್ಳೆಯ ಕಾರ್ಯ, ಧರ್ಮ ಕಾರ್ಯವೋ ಶುಭ ಕಾರ್ಯವೋ ಇಂಥದ್ದನ್ನು ಮಾಡ್ತಕ್ಕಂಥ ಆಸಕ್ತಿ ಕೂಡ ಬೆಳೆಯುತ್ತೆ. ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಕಾಣದ ಕೈಗಳಿಂದ ಕಿರಿಕಿರಿ ಅನುಭವಿಸ್ತಕ್ಕಂಥ ಸಾಧ್ಯತೆ ಕೂಡ ಇದೆ ಮಿಥುನ ರಾಶಿಯವರಿಗೆ, ಗಮನಿಸಿ. ಅದರಲ್ಲೂ ಸ್ತ್ರೀಯರಿಗೆ ಸ್ವಲ್ಪ ಪರಿಪಾಟ್ಲು, ಏನಪ್ಪ ಇಷ್ಟು ಕಷ್ಟಪಟ್ಬಿಟ್ನಲ್ಲ ವಾರದ ಆದಿಯಲ್ಲಿ ಅಂತ. ಈ ಹಬ್ಬ ಇಲ್ಲ ಹರಿದಿನ ಇಲ್ಲ, ಅದು ಬಾ ಅಂತ ಹೇಳ್ತಾರೆ ಆಫೀಸಿಗೆ. ಈ ಥರದ್ದೆಲ್ಲ ಇರ್ತದಲ್ಲ, ಸಂಕ್ರಾಂತಿ ಹಬ್ಬ ಆಚರಿಸೋಕ್ಕೂ ಬಿಡೋದಿಲ್ಲ. ಹಾಗಾಗುತ್ತೆ ವರ್ಕ್ ಪ್ರೆಷರ್. ಹಾಗೆ ಮನೆಯಲ್ಲಿದ್ದರೂ ಅಲ್ಲಿಂದಲೇ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಬರಬಹುದು, ಗಮನ ಇರಲಿ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಯಥಾ ಪ್ರಕಾರ ಕಿರಿಕಿರಿಯೂ ಇದೆ, ಲಾಭವೂ ಇದೆ. ತಕ್ಕ ಮಟ್ಟಿಗೆ ಚೇತರಿಸ್ಕೊಳ್ತೀರ. ಗುರುವಾರದ ಮಟ್ಟಿಗೆ ಆ ಶುಕ್ರನ ಪರಿವರ್ತನೆ, ಸ್ವಲ್ಪ ಸಂಗಾತಿಯ ಸಹಕಾರ, ಬುದ್ಧಿಯ ಪರಿವರ್ತನೆ ಆಗ್ತಕ್ಕಂಥದ್ದು, ಮಿತ್ರರಿಂದ ಒಂದು ಒಳ್ಳೆಯ ಸಲಹೆ ಸಿಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಇನ್ನು ವಾರದ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಲಾಭದಾಯಕವಾಗಿದೆ. ಧನಾಧಿಪತಿ ಲಾಭಕ್ಕೆ ಬರ್ತಾ ಇದ್ದಾನೆ ಗುರುವಿನ ಜೊತೆಗೆ, ಇದು ತುಂಬ ತುಂಬ ಒಳ್ಳೆಯದು. ನಿಮಗೆ ಆ ಸಂದರ್ಭದಲ್ಲಿ ಹಿರಿಯರಿಂದ ಹೆಚ್ಚಿನ ಅನುಕೂಲ ಆಗ್ತಕ್ಕಂಥದ್ದು, ಒಳ್ಳೆಯ ಸಲಹೆ ಸಿಗ್ತಕ್ಕಂಥದ್ದು, ಸ್ತ್ರೀಯರಿಂದ ಸಹಕಾರ, ಹಿರಿಯ ಗುರುಸ್ಥಾನದಲ್ಲಿರ್ತಕ್ಕಂಥವರಿಂದ ಸಹಕಾರ ಇತ್ಯಾದಿ ಎಲ್ಲ ಸಿಗ್ತಾ ಹೋಗುತ್ತೆ. ನೀವು ನೋಡಿ, ತಿರುಪತಿಯ ಸನ್ನಿಧಾನದಲ್ಲಿ ಒಂದು ಪೂಜೆಯನ್ನು ಮಾಡಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಅಥವಾ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದು ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಈ ಒಂದು ವಾರದಲ್ಲಿ. ಅದನ್ನು ಗಮನಿಸ್ತೀವಿ. ಇವು ಮೊದಲ 3 ರಾಶಿಗಳು, ಮೇಷದಿಂದ ಮಿಥುನದವರೆಗೆ ನೋಡಿದ್ವಿ. ಇನ್ನು ಮುಂದಿನ ರಾಶಿಯನ್ನು ಮುಂದಿನ ಹಂತದಲ್ಲಿ ತಿಳ್ಕೊಳ್ತೀನಿ. ಜೊತೆಗೆ ಕಾಲರ್ಸ್ ಕೂಡ ರೆಡಿ ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡ್ಸೋಣ ಒಂದು ಪುಟ್ಟ ವಿರಾಮದ ಬಳಿಕ. ಮೊದಲ 3 ರಾಶಿಯ ಫಲಾಫಲ ಏನಾಗಿತ್ತು ಅನ್ನೋದನ್ನ ತಿಳ್ಕೊಂಡ್ವಿ. ಇದರ ಜೊತೆಗೆ ಇನ್ನುಳಿದ ರಾಶಿಯನ್ನ ತಿಳ್ಕೊಳ್ಳೋಣ. ಆದರೆ ಈಗ ಕಾಲರ್ಸ್ ಕೂಡ ರೆಡಿ ಇದ್ದಾರೆ. ಶಿವಮೊಗ್ಗದಿಂದ ರಾಘವೇಂದ್ರ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ರಾಘವೇಂದ್ರ ಅವರೇ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ಡೇಟ್ ಆಫ್ ಬರ್ತ್ ಹೇಳಿ ಸರ್. 6/4/1977. 6/4/1974 ಅಲ್ವಾ? 77. ಸಮಯ ಸರ್? 8:35 ಬೆಳಿಗ್ಗೆ 8:35. 6/4/1977 ಬೆಳಿಗ್ಗೆ 8:35. ಏನ್ ಕೇಳಬೇಕಾಗಿತ್ತು? ಸಮಸ್ಯೆಯಲ್ಲಿದ್ದೀನಿ ಮೇಡಮ್. ನಾನು ತುಂಬಾ ಸಾಲದಲ್ಲಿದ್ದೀನಿ. ಪರಿಹಾರ ಸಿಗ್ಬೋದಾ ಅಂತ ಗುರುಗಳ ಕೇಳೋಣ. ನಮಸ್ಕಾರ ರಾಘವೇಂದ್ರ ಅವರೇ. ನಮಸ್ತೆ ಗುರುಗಳೇ. ನಿಮ್ಮ ಪಾದಚರಣೆಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಗುರುಗಳೇ. ನಮಸ್ಕಾರ. ನೋಡೋಣ, ನೀವು ಪಾಪ ಸಮಸ್ಯೆಯಲ್ಲಿದ್ದೀನಿ ಅಂತ ನಿಮ್ಮ ಧ್ವನಿಯಲ್ಲೇ ಭಾರವಾಗಿದೆ ಧ್ವನಿ. ಗಮನಿಸೋಣ ಈಗ ಯಾವ ದಶಾಭಕ್ತಿ ನಡೀತಾ ಇದೆ, ಟೈಮ್ ಏನಿದೆ ನೋಡೋಣ. ನೋಡಿ, ಈಗ ತಮಗೆ ಹೇಳಿ. ಅದೇ ಸಮಸ್ಯೆ ಹೇಗೆ ಪರಿಹಾರ ಬೇಕು? ಅದೇ ನೋಡೋಣ. ಈಗ ಬುಧ ದಶೆಯಲ್ಲಿ ತಮಗೆ ರಾಹುವಿನ ಭುಕ್ತಿ ನಡೀತಾ ಇದೆ. 2024 ಸೆಪ್ಟೆಂಬರ್ವರೆಗೆ ರಾಹು ಈ ಒಂದು ದಶಾಭಕ್ತಿ ಯಾವುದಿದೆ, ಈ ಬುಧ ಮತ್ತು ರಾಹು ನೋಡಿ ಪರಸ್ಪರ ವಿರೋಧಿಗಳು. ಅಲ್ಲಿ ದಶೇಶ ಶತ್ರೋರರಿಗೇಹ ಭಾಜೋ ಲಗ್ನೇಶ ಶತ್ರೋರಪಿವಾತ ಭುಕ್ತೋ ಶತ್ರೋರ್ ಭಯಂ ಸ್ಥಾನ ಭಯಂ ಅಂತೆಲ್ಲ ದೊಡ್ಡ ಪಟ್ಟಿ ಕೊಡ್ತಾರೆ. ಶತ್ರುಗಳ ಭಯ, ಸ್ಥಾನ ಭಯ ಉಂಟಾಗುತ್ತೆ. ಈ ಥರದ್ದೆಲ್ಲ ಯಾವಾಗ ಅಂದರೆ ದಶಾನಾಥ ಭುಕ್ತಿನಾಥಗಳು ವಿರುದ್ಧವಾಗಿದ್ದಾಗ. ಇಲ್ಲಿ ರಾಹು ನಿಮಗೆ ಸಪ್ತಮ ಸ್ಥಾನ, ವ್ಯವಹಾರ ಸ್ಥಾನ, ಚಂದ್ರನೂ ಸೇರಿದ್ದಾನೆ. ಚಂದ್ರ ರಾಹು ಒಟ್ಟಾದರೆ ಮಾನಸಿಕವಾಗಿ
ಬಹಳ ಕಿರುಕುಳ ಉಂಟಾಗುತ್ತೆ, ಮಾನಸಿಕವಾಗಿ ಅಸಮಾಧಾನಗಳು ಏರ್ಪಾಡಾಗುತ್ತೆ. ಇದಕ್ಕೆ ಏನಪ್ಪ ಪರಿಹಾರ ಏನಪ್ಪ ಅಂತಂದರೆ ನೋಡಿ, ನಾಗ ಪ್ರಾರ್ಥನೆ ಹೇಳಿದೆ. ಸಾಧ್ಯವಾದರೆ ಒಂದು ಆಶ್ಲೇಷ ಬಲಿ ಮಾಡಿಸಿ, ಅದು ತುಂಬ 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 ಸಹಾಯವಾಗುತ್ತೆ. ಒಂದು ಗ್ರಹಶಾಂತಿ, ಒಂದು ಆಶ್ಲೇಷ ಬಲಿ. ಆಶ್ಲೇಷ ಬಲಿ ಅದು ಹೇಗೆ ಸುರುಳಿಯಾಗಿ ಸುತ್ತಿದೆಯೋ ಹಾಗೆ ನಮ್ಮ ಸರಪಳಿ, ನಮ್ಮ ಕಷ್ಟಗಳ ಸರಪಳಿ ಹಾಗೆ ನಮ್ಮನ್ನು ಸುತ್ತು ಬಿಟ್ಟಿರುತ್ತೆ. ಅದರಿಂದ ಬಿಡುಗಡೆ ಮಾರ್ಗ ಬೇಕು ಅಂದರೆ ಆ ನಾಗನ ಆರಾಧನೆಯನ್ನು ಮಾಡಬೇಕು. ಈ ಸಂದರ್ಭದಲ್ಲಿ ಸಾಧ್ಯವಾದರೆ ಜೊತೆ ಒಂದು ದುರ್ಗಾ ಪ್ರಾರ್ಥನೆ, ದುರ್ಗಾ ಸಪ್ತಶತಿ ಪಾರಾಯಣ ಇದೆಯಲ್ಲ, ಅದು ಕೂಡ ತುಂಬ ಸಹಾಯವಾಗುತ್ತೆ. ಈ ಆಶ್ಲೇಷ ಬಲಿ, ಸಪ್ತಶತಿ ಪಾರಾಯಣ ನೀವು ಅಲ್ಲೇ ಹತ್ತಿರದಲ್ಲಿ ಯಾವುದಾದ್ರು ಒಳ್ಳೆಯ ಸನ್ನಿಧಾನದಲ್ಲಿ, ಅಮ್ಮನವರ ಸನ್ನಿಧಾನದಲ್ಲಿ ಇದನ್ನು ಮಾಡಿಸಿ. ಯೋಚನೆ ಮಾಡಿಬಿಡಿ, ದುರ್ಗಮವಾಗಿರ್ತಕ್ಕಂಥದ್ದನ್ನು ದಾಟಬೇಕಾದ್ರೆ ದುರ್ಗಾ ಪ್ರಾರ್ಥನೆಯನ್ನೇ ಮಾಡಬೇಕು. ನೀವು ಸುಲಭವಾಗಿ ಹೊರಗೆ ಬರ್ತೀರಾ, ಆತಂಕ ಮಾಡ್ಕೋಬೇಡಿ. ಸೆಪ್ಟೆಂಬರ್ ನಂತರದಲ್ಲಿ ನಿಮಗೆ ಈ ಗುರುವಿನ ಕಾಲ ಪ್ರಾರಂಭವಾಗುತ್ತೆ. ಗುರು ಆ ಧನಸ್ಥಾನದಲ್ಲಿದ್ದಾನೆ, ಎಲ್ಲ ರೀತಿಯ ಅನುಕೂಲ ಆಗುತ್ತೆ. ಚಿಂತಾ ಮಾಸ್ತು, ಚಿಂತೆ ಬೇಡ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರ, ಇನ್ನು ಮುಂದಿನ ರಾಶಿಯನ್ನು ತಿಳಿದುಕೊಳ್ಳುವಂತಹ ಸಮಯ. ಮಿಥುನದವರೆಗಾಯಿತು, ಮುಂದುವರಿಸೋದು ಸಿಂಹ ಕನ್ಯಾ ನೋಡೋಣ. ಕರ್ಕಟಕ ರಾಶಿಯವರಿಗೆ ರಾಶ್ಯಾಧಿಪತಿ ಚಂದ್ರನ ಬಲ ಹೇಗಿದೆ ಅನ್ನೋದ್ರ ಮೇಲೆ ನೋಡಿ, ವಾರದ ಆದಿಯಲ್ಲಿ ನೀವು ಚಂದ್ರ ನೋಡಿ ಅಷ್ಟಮದಲ್ಲಿದ್ದಾನೆ ಶನಿ ಜೊತೆಗೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಖಿನ್ನತೆ, ಮನಸ್ತಾಪಗಳು ಉಂಟಾಗುತ್ತೆ. ಲಾಭ ಇಲ್ಲ ಅಂತಲ್ಲ, ಮಾಂದಿಯಿಂದಾಗಿ ಲಾಭವೂ ಇದೆ, ಅನುಕೂಲ ಉಂಟಾಗುತ್ತೆ, ಅದರ ಸಂಶಯ ಇಲ್ಲ. ವೃತ್ತಿಯಲ್ಲೂ ಕೂಡ ಗುರು ಚೆನ್ನಾಗಿದ್ದಾನಲ್ಲ, ಆದರೂ ಕೂಡ ಕಿರಿಕಿರಿ ತಪ್ಪಿದ್ದಲ್ಲ. ಚಂದ್ರನಿಗೂ ಶನಿ ಜೊತೆಗೆ ಸೇರಿದಾಗ ಮಾನಸಿಕ ವ್ಯಥೆ ತಪ್ಪಿದ್ದಲ್ಲ. ಈ ರೀತಿ ನೀವು ವಾರದ ಆದಿಯಲ್ಲಿ ಕಾಣ್ತೀರಾ. ನಾಳೆ ಹಬ್ಬ ಇದೆ, ಹಬ್ಬದ ವಾತಾವರಣದಲ್ಲಿ ಕೆಲಸದ ಪ್ರೆಷರ್ ಜಾಸ್ತಿ ಆದರೆ ಅಥವಾ ಕರೆಸ್ಕೊಂಡ್ರೆ ಇದೆಲ್ಲ ಸ್ವಲ್ಪ ಸಮಸ್ಯೆಗಳಾಗುತ್ತೆ. ಬಂದು ಮಾಡಬೇಕ್ರಿ ಕೆಲಸ ಅಂಥ ಒಂದು ಪ್ರೆಷರ್ ಬಿದ್ದರೆ ಏನು ಮಾಡ್ತೀರಾ, ಅದು ಹಿಂಸೆ. ಆ ರೀತಿಯಲ್ಲಿ ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಯಥಾ ಪ್ರಕಾರ ಮತ್ತೆ ಸ್ವಲ್ಪ ಕಿರಿಕಿರಿ, ಆದರೆ ಚೇತರಿಸ್ಕೊಳ್ತೀರಾ. ಗುರುವಾರದ ಮಟ್ಟಿಗೆ ನಿಮಗೆ ಸ್ವಲ್ಪ ಚೇತರಿಕೆ ಉಂಟಾಗುತ್ತೆ. ಲಾಭಾಧಿಪತಿ ಅವನ ಪರಿವರ್ತನೆಯನ್ನು ಕಾಣ್ತಕ್ಕಂಥದ್ದು. ಮತ್ತೊಂದು ಗುರುಚಂದ್ರ ಯುತಿ ಗಜಕೇಸರಿ ಯೋಗ ಪ್ರಾರಂಭವಾಗುತ್ತಲ್ಲ, ಹಾಗಾಗಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ವಾರಾಂತ್ಯದಲ್ಲೂ ನಿಮಗೆ ಆ ಗಜಕೇಸರಿ ಯೋಗ, ಅಲ್ಲಿ ಗಜಕೇಸರಿ ಯೋಗದಲ್ಲಿ ಏನು ಬುದ್ಧಿ ಪ್ರಚುರವಾಗುತ್ತೆ, ಬುದ್ಧಿ ಚುರುಕಾಗುತ್ತೆ ಅಂತ. ಹೀಗಾಗಿ ಹೆಚ್ಚಿನ ಅನುಕೂಲಗಳು, ಕೌಶಲ್ಯತೆ ಬರುತ್ತೆ, ಕೆಲಸದಲ್ಲಿ ಕೌಶಲ್ಯ ಉಂಟಾಗ್ತಕ್ಕಂಥ ಇತ್ಯಾದಿ. ಆದರೆ ದಾಂಪತ್ಯದಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು, ವಾಗ್ವಾದ, ಘರ್ಷಣೆ ಇವುಗಳೂ ಇದ್ದಾವೆ. ಹೀಗಾಗಿ ವೃತ್ತಿ ಬೇರೆ, ಬಾಂಧವ್ಯವನ್ನು ನಿಭಾಯಿಸ್ತಕ್ಕಂಥದ್ದು ಬೇರೆ. ಹೀಗಾಗಿ ದಾಂಪತ್ಯ ಅಂದರೆ ಗಂಡ ಹೆಂಡತಿ, ಪ್ರೀತಿ ಪ್ರೇಮ ಇಂಥ ವಿಚಾರಗಳಲ್ಲಿ ಸಮಾಧಾನ ಬೇಕು. ದುರ್ಗಾ ಸನ್ನಿಧಾನದಲ್ಲಿ ಒಂದು ಪ್ರಾರ್ಥನೆ ಸಲ್ಲಿಸಿ, ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕವನ್ನು ಮಾಡಿಸಿ ತೀರ್ಥ ಸೇವನೆ ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕವನ್ನು ಮಾಡಿಸಿ, ರುದ್ರಾಭಿಷೇಕ ಮಾಡಿಸಿ. ಇನ್ನು ಸಿಂಹರಾಶಿಯನ್ನು ನೋಡೋಣ. ಸಿಂಹರಾಶಿಯವರಿಗೆ ವೃತ್ತಿಯಲ್ಲಿ ಪ್ರಾರಂಭದಲ್ಲೇ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ತೊಡಕುಗಳು, ಕಿರಿಕಿರಿಗಳು, ಅವಕಾಶದಿಂದ ವಂಚಿತರಾಗ್ತಕ್ಕಂಥ ಸ್ಥಾನಚ್ಯುತಿ ಅಂತ ಹೇಳ್ತಾರೆ ಅದಕ್ಕೆ. ಹೀಗಾಗಿ ಸ್ಥಾನ ಭದ್ರತೆ ಅದು ಇಲ್ಲದೇ ಇರತಕ್ಕಂಥದ್ದು, ಏನಾಗಿ ಅತಂತ್ರ ಸ್ಥಿತಿ ಅಂತೀವಲ್ಲ ಆ ರೀತಿ ಉಂಟಾಗುವ ಸಾಧ್ಯತೆ ಇದೆ. ಮಾನಸಿಕವಾಗಿ ವ್ಯಥೆ ಕೂಡ ಶನಿ ಜೊತೆಗೆ ಚಂದ್ರ ಇದ್ದಾಗ ವ್ಯಯಾಧಿಪತಿ, ಹೀಗಾಗಿ ದೂರ ಪ್ರಯಾಣ ಇಂಥದ್ದೆಲ್ಲ ಶುರುವಾಗುತ್ತೆ ಸಿಂಹರಾಶಿಯವರಿಗೆ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಶುಕ್ರನ ಪರಿವರ್ತನೆ ನಿಮಗೆ ಸ್ವಲ್ಪ ಮಟ್ಟಿಗೆ ಬುದ್ಧಿ ಬಲವನ್ನು ತಂದುಕೊಡುತ್ತೆ, ಸಂಶಯ ಇಲ್ಲ. ಕೆಲಸ ಮಾಡ್ತಾ ಇರ್ತ ಸಂದರ್ಭದಲ್ಲಿ ಇಷ್ಟು ದಿವಸ ಮಾಡ್ತಾ ಇದ್ದು ಬೇರೆ, ಈಗ ಒಂದು ಸ್ವಲ್ಪ ಬದಲಾವಣೆ ಮಾಡ್ತೀನಿ ತಾಳು ಅಂತ ನಿಮಗೆ ನೀವೇ ಅರಿತುಕೊಳ್ತಕ್ಕಂಥದ್ದು. ಮತ್ತು ದೇವರ ಪೂಜೆ ಪುನಸ್ಕಾರ ಅಥವಾ ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಈ ಥರದ್ದೆಲ್ಲ ವಾರ ಮಧ್ಯದಲ್ಲಿ ಒಂದು ಒಳ್ಳೆಯ ಚಾಲನೆ ಸಿಗುತ್ತೆ ನಿಮಗೆ. ಸಂಕ್ರಾಂತಿ ನಂತರದಲ್ಲಿ ನಿಜಕ್ಕೂ ಉತ್ತರಾಯಣ ನಿಮ್ಮ ಪಾಲಿಗೆ ಒಂದು ಬೇರೆ ರೀತಿಯ ಬೆಳಕನ್ನು ಖಂಡಿತ. ಯಾಕೆಂದರೆ ನಿಮ್ಮ ರಾಷ್ಟ್ರಾಧಿಪತಿ ಸೂರ್ಯನೇ ಆಗಿದ್ದಾನೆ. ಸೂರ್ಯ ಮೇಲೆ ಉಚ್ಚಸ್ಥಾನಕ್ಕೆ ಹೋಗ್ತಾ ನಿಮಗೂ ಒಳ್ಳೆಯ ಫಲವೇ, ಹೀಗಾಗಿ ಚೆನ್ನಾಗಿರ್ತದೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸಿಂಹರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಈ ಮನಸ್ತಾಪಗಳು ದಾಂಪತ್ಯದಲ್ಲಿ ಮತ್ತು ಪ್ರೇಮ ಪ್ರೀತಿ ಇಂಥ ವಿಚಾರಗಳಲ್ಲಿ ಮನಸ್ತಾಪ, ಘರ್ಷಣೆ ಈ ಥರದ್ದೆಲ್ಲ ಇದೆ. ಇದಕ್ಕೆ ಪರಿಹಾರ ಏನಪ್ಪ? ಇದಕ್ಕೆ ಪರಿಹಾರ ನೋಡಿ, ಒಂದು ಈಶ್ವರನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಶಿವಸನ್ನಿಧಾನದಲ್ಲಿ ಗೋಧಿಯಿಂದ ಅಭಿಷೇಕ ಮಾಡಿಸಿದ್ರೆ ಅದು ಇನ್ನೂ ಹೆಚ್ಚಿನ ಒಳ್ಳೆಯದು. ಶಿವಸ್ಮರಣೆ ಅಂತಕ್ಕಂಥದ್ದು ಮಂಗಳ ಸ್ಮರಣೆಯಾಗಿರುತ್ತೆ, ನಿಮ್ಮ ಪಾಲಿಗೆ ಮಂಗಳ ಫಲವನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಇನ್ನು ಕನ್ಯಾ ರಾಶಿಯನ್ನು ಗಮನಿಸೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ನಷ್ಟತೆಯನ್ನು, ಧಾರ್ಮಿಕವಾಗಿ ತೊಡಕುಗಳನ್ನು, ಒಳ್ಳೆಯ ಶುಭ ಕಾರ್ಯ ಮಾಡಬೇಕು ಅಂದರೆ 3-8 ವಿಘ್ನಗಳು ಬರುತ್ತೆ ಸಹಜವಾಗಿ. ಅಂಥದ್ದೊಂದು ನೀವು ಕಾಣ್ತೀರ. ಸವಾಲು, ಕಠಿಣ ಸವಾಲು ಅಂತೀವಲ್ಲ ಆ ರೀತಿಯಲ್ಲಿ ಉಂಟಾಗುತ್ತೆ. ದುರ್ಗಮತೆ ಅಂತೀವಲ್ಲ, ಕಷ್ಟರಿ ಅಂತ ಅಂಥದ್ದೊಂದು ಸಂದರ್ಭ ಇದ್ರೆ ಅಚಾನಕ್ಕಾಗಿ ಬಂದುಬಿಡುತ್ತೆ, ಆ ಥರದ್ದು ಲಕ್ಷಣ ಇದೆ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಇನ್ಫೆಕ್ಷನ್ಸ್, ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥ ಸಾಧ್ಯತೆ, ಸ್ವಲ್ಪ ಏನು ಗೊತ್ತಿಲ್ಲದ ರೋಗಗಳು ಅಂತೀವಲ್ಲ ಆ ರೀತಿಯಲ್ಲಿ ನಿಮ್ಮನ್ನು ಬಾಧಿಸ್ತಕ್ಕಂಥದ್ದು. ಏನಾಗಿದೆ ಅಂತ 20 ಹಾಸ್ಪಿಟ್ಲ್ ಸುತ್ತಿದ್ರೂ ಗೊತ್ತಾಗೋದಿಲ್ಲ, ಏನು ಈ ಥರ ಆಗಿಬಿಡುತ್ತೆ. ಸ್ವಲ್ಪ ಗಟ್ಟಿ ಮನಸ್ಸು ಬೇಕು. ಪರಿಹಾರವನ್ನು ಹೇಳ್ತೀನಿ ನಂತರದಲ್ಲಿ. ಇನ್ನು ವಾರ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಈ ಶುಕ್ರನ ಪರಿವರ್ತನೆ ಇತ್ಯಾದಿ ಎಲ್ಲ ಗಮನಿಸ್ಕೊಂಡಾಗ ನಿಮಗೆ ಒಂದು ಸ್ವಲ್ಪ ಬಂಧುಗಳ, ಸ್ನೇಹಿತರ ಸಹಾಯ ಖಂಡಿತ ಅವಕಾಶಗಳತ್ತೆ. ವಾರದ ಅಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಈ ಚಂದ್ರ ಗುರು
ಏನು ಅಷ್ಟಮ ಸ್ಥಾನ, ಹೀಗಾಗಿ ಗುರುತರವಾದದ್ದು ನಷ್ಟವೇ ಆಗುತ್ತೆ. ಅಂದರೆ ಯಾವುದು ಇಂಪಾರ್ಟೆಂಟ್, ಯಾವುದು ಮುಖ್ಯ ಅನಿಸುತ್ತೋ ಅದರ ಕುರಿತಾಗಿ ಸ್ವಲ್ಪ ಚಿಂತೆ ಕಾಡ್ತಕ್ಕಂಥದ್ದು ಈ ಥರದ್ದೆಲ್ಲ ಇದೆ. ಮಾನಸಿಕವಾಗಿಯೂ ಅಷ್ಟೇ. ಅಲ್ಲಿ ರವಿ ಜೊತೆಗೆ ಮಾಂದಿ ಉದಯಾದಾಗ ಮಕ್ಕಳ ವಿಚಾರದಲ್ಲಿ ಮನಸ್ಸಿಗೆ ತುಂಬ ಪೆಟ್ಟು ಮಾಡ್ಕೊಳ್ತೀರ ಕನ್ಯಾ ರಾಶಿಗಳು, ಆ ಥರದ್ದೆಲ್ಲ ಇದೆ. ಆದರೆ ಬಂಧು ಮಿತ್ರರ ಸಹಕಾರ, ಒಂದು ಮಾರ್ಗದರ್ಶನ ಚೆನ್ನಾಗಿರುತ್ತದೆ, ಆತಂಕ ಬೇಡ. ಪರಿಹಾರಕ್ಕೆ ವಿಷ್ಣು ಸನ್ನಿಧಾನದಲ್ಲಿ ನವಧಾನ್ಯ ಸಮರ್ಪಣೆ ಮಾಡಿ, ಅದು ನಿಮ್ಮ ಎಲ್ಲ ತೊಡಕುಗಳನ್ನು ಬಿಡಿಸುತ್ತೆ. ಆ ದುರ್ಗಮ ಕ್ಲಿಷ್ಟತೆ ಅಂತೀವಲ್ಲ, ಅದರಿಂದ ಹೊರಬರಲಿಕ್ಕೆ ವಿಷ್ಣುವಿನ ಈ ಒಂದು ಸೇವೆ ತುಂಬ ಸಹಾಯವಾಗುತ್ತೆ, ಮಾಡಿ. ಇದು ಕನ್ಯಾವರೆಗಿನ ಫಲ. ಸರಿ ಶಾಸ್ತ್ರಿಗಳು, ಇನ್ನುಳಿದದ್ದು 6 ರಾಶಿಗಳು, ಅದನ್ನು ಮುಂದಿನ ಹಂತದಲ್ಲಿ ತಿಳ್ಕೊಳ್ತೀನಿ. ಈಗ ಒಂದು ಪುಟ್ಟ ವಿರಾಮದ ಬಳಿಕ ರಾಶಿ ಭವಿಷ್ಯ ವಿಶೇಷ, ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಈಗಾಗಲೇ ಮೇಷದಿಂದ ಕನ್ಯಾವರೆಗೂ 6 ರಾಶಿಯ ಫಲಾಫಲ, ಇಡೀ ವಾರ ಹೇಗಿರುತ್ತೆ ಅನ್ನೋದನ್ನ ನೋಡಿದ್ವಿ. ಈಗ ಮುಂದಿನ ರಾಶಿಯ ಫಲಾಫಲ ನೋಡ್ತಾ ಹೋಗೋಣ. ಶಾಸ್ತ್ರಿಗಳೇ, ಮುಂದಿನ 3 ರಾಶಿಯ ಬಗ್ಗೆ ತಿಳಿಸ್ಕೊಳ್ಳೋಣ. ತುಲಾದಿಂದ ಧನಸ್ಸುವರೆಗೆ ಹೇಗಿದೆ ನೋಡ್ತಾ ಹೋಗೋಣ. ತುಲಾ ರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ, ವೃತ್ತಿಯಲ್ಲಿ ಚಂದ್ರನ ಬಲ ಚೆನ್ನಾಗಿರೋದ್ರಿಂದ ವೃತ್ತಿಯಲ್ಲಿ ಏನು ತೊಡಕಿರಲ್ಲ, ಅನುಕೂಲಗಳಾಗುತ್ತೆ. ಬುದ್ಧಿ ಬಲದಿಂದ ಕಾರ್ಯ ಸಾಧನೆಯಾಗುತ್ತೆ. ಹಾಗಂತ ತೊಡಕಿಲ್ಲ ಅಂತಲೂ ಅಲ್ಲ, ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಬರ್ತದೆ. ತುಲಾ ರಾಶಿಯವರಿಗೆ ವಾರದ ಆದಿಯಲ್ಲಿ ದಾಂಪತ್ಯದಲ್ಲಿ ಸ್ನೇಹ, ಪ್ರೀತಿ, ಪ್ರೇಮ ಇಂಥ ವಿಚಾರಗಳಲ್ಲಿ, ವ್ಯವಹಾರಗಳಲ್ಲಿ ಗುರುತರವಾದ ಜವಾಬ್ದಾರಿ ವಹಿಸಿದರೆ ಅದರಿಂದ ನಿಮ್ಗೆ ನಿಭಾಯಿಸೋಕ್ಕಾಗದೆ ಹಿಂದೆ ಬಂದುಬಿಡ್ತೀರ, ಅಥವಾ ತೊಡಕು ಏರ್ಪಾಡಾಗ್ತಕ್ಕಂಥ ಸಾಧ್ಯತೆ ವಾರದ ಆದಿಯಲ್ಲಿ ಇಂಥದ್ದೊಂದು ಲಕ್ಷಣ. ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನೋಡಿ, ರಾಷ್ಟ್ರಾಧಿಪತಿಯ ಪರಿವರ್ತನೆ ಇದೆ. ಸ್ವಲ್ಪ ತೊಡಕು, ವಿರೋಧಗಳು ಉಂಟಾಗ್ತಕ್ಕಂಥ ಸಾಧ್ಯತೆ, ಧೈರ್ಯ ಸಾಹಸಕ್ಕೆ ಕುಂದು ಬರತಕ್ಕಂಥದ್ದು, ಹಿಂಜರಿಕೆ ಅಂತೀವಲ್ಲ, ಭಯ, ಇಂಥದ್ದು ಒಂದು ವಾತಾವರಣ ಸೂಚಿಸ್ತಾ ಇದೆ. ಚಂದ್ರ ಕರ್ಮಾಧಿಪತಿ ರಾಹು ಜೊತೆಗೆ ಇದ್ದಾಗ ವಾರದ ಮಧ್ಯದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ತೊಡಕುಗಳು ಏರ್ಪಾಡಾಗುತ್ತೆ. ಆದರೆ ಗುರುವಾರದಿಂದ ನಿಮಗೆ ಸ್ವಲ್ಪ ಸಹಾಯ ಉಂಟಾಗುತ್ತೆ. ವ್ಯಾಪಾರದಲ್ಲಿ ಹೆಚ್ಚಿನ ಅನುಕೂಲ ಆಗಬಹುದು, ವೃತ್ತಿಯಲ್ಲಿ ಹೆಚ್ಚಿನ ಏಳಿಗೆ ಕಾಣಲಿಕ್ಕೆ ಅವಕಾಶಗಳಾಗಬಹುದು. ಒಂದು ರೀತಿಯ ಏನು ಸಹಕಾರ, ಸಂಗಾತಿಯ ಸಹಕಾರದಿಂದ ಹಿಡಿದು ನಿಮ್ಮ ಸಂಪಾದನೆವರೆಗೆ ಎಲ್ಲ ಬಗೆಯ ಒಂದು ಸಹಕಾರ ಸಿಗ್ತಾ ಹೋಗುತ್ತೆ ವಾರದ ಮಧ್ಯದಲ್ಲಿ. ನಿಜಕ್ಕೂ ಉತ್ತರಾಯಣ ಕಾಲ ಒಂದು ಪುಣ್ಯ ಕಾಲ ಅಂತ ಏನಂತೀವಿ, ಒಂದು ಬದುಕಿಗೆ ಒಂದು ಶುಭ ಫಲದ ಕಾಲವು ನಿಮಗೆ ಶುರುವಾಗುತ್ತೆ ಮಧ್ಯದಿಂದ, ಗುರುವಾರದಿಂದ. ಇನ್ನು ಶುಕ್ರವಾರ ಶನಿವಾರದ ಮಟ್ಟಿಗೆ ಖಂಡಿತ ಚೆನ್ನಾಗಿದೆ. ನಿಮ್ಮ ವೃತ್ತಿಯಲ್ಲಿ, ಕೆಲಸಗಳಲ್ಲಿ, ನಿಮ್ಮ ವ್ಯವಹಾರಗಳಲ್ಲಿ ಇಲ್ಲೆಲ್ಲ ತುಂಬ ಏಳಿಗೆ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ವಾರದ ಆದಿಯಲ್ಲಿ ಏನಿತ್ತು ಮನಸ್ತಾಪಗಳದ್ದು ವಾರದ ಅಂತ್ಯದ ಮಟ್ಟಿಗೆ ಕಳೆದು ಎಲ್ಲ ಸುಸೂತ್ರವಾಗುತ್ತೆ. ಅಂದರೆ ಸಮಾಧಾನ ಸಿದ್ಧಿಯಾಗುತ್ತೆ, ಅದು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಆದರೆ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ವಾರದ ಕೊನೆಯಲ್ಲಿ ವನದುರ್ಗೆಯ ದರ್ಶನ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ನಮ್ಮ ವನದುರ್ಗೆಯ ದರ್ಶನ ಅಂತಂದರೆ ನಾವು ಘಟ್ಟದ ಕೆಳಗೆ ಇಳಿಯಬೇಕು, ಸಾಧ್ಯವಾದ ಒಂದು ಪ್ರವಾಸ ಮಾಡಿ. ಮಾಘ ಮಾಸ ಬೇರೆ ಅಲ್ವಾ, ಇನ್ನು ಮಾಘ ಮಾಸ ಶುರುವಾಗ ಸಂದರ್ಭದಲ್ಲಿ ಮಾಘಸ್ನಾನ ಇತ್ಯಾದಿಗಳನ್ನು ಮಾಡಿಕೊಳ್ಬೇಕು. ಹೀಗಾಗಿ ಮುಂದಿನ ಒಂದು ಮಾಸದಲ್ಲಿ ನೀವು ಮುಂದಿನ ಫೆಬ್ರವರಿ ತಿಂಗಳಲ್ಲಿ ನೀವು ಪ್ರಯತ್ನವನ್ನು ಮಾಡಬಹುದು ಮಾಘ ಮಾಸಕ್ಕೆ. ಅಂತೂ ಈ ವಾರ ವನದುರ್ಗಾ ದರ್ಶನ ತುಂಬ ಸಹಾಯವಾಗುತ್ತೆ. ಇನ್ನು ನಂತರ ವೃಶ್ಚಿಕ ರಾಶಿಯನ್ನು ಗಮನಿಸ್ಕೊಂಡ್ರೆ, ವೃಶ್ಚಿಕ ರಾಶಿಯಿಂದ ಸಪ್ತಮ ಸ್ಥಾನ ಅದು ವೃಷಭ, ಅಲ್ಲಿ ಮಾಂದ್ಯ ಉದಯಾಗಿದೆ. ವಾರದ ಆದಿಯಲ್ಲಿ ಸ್ವಲ್ಪ ಮಟ್ಟಿಗೆ ತೊಡಕುಗಳುಂಟಾಗುತ್ತೆ. ಈ ಬಾಂಧವ್ಯಗಳಲ್ಲಿ, ವ್ಯವಹಾರಗಳಲ್ಲಿ, ದೂರ ಪ್ರಯಾಣ ಇದ್ದರೆ ಅಲ್ಲಿ ತೊಡಕುಗಳನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ತೊಡಕಿಲ್ಲ, ಧೈರ್ಯ ಸಾಹಸದಿಂದ ಕೆಲಸವನ್ನು ಮಾಡಿಬಿಡ್ತೀರ, ಕಷ್ಟಪಟ್ಟಾದರೂ ಸಾಧಿಸ್ತಕ್ಕಂಥ ಸಾಧ್ಯತೆ ಇದೆ. ಸ್ನೇಹಿತರ ಸಹಕಾರ ಚೆನ್ನಾಗಿರ್ತದೆ. ಚಂದ್ರ ಶನಿ ಅಲ್ಲಿ ಇಬ್ಬರಿಗೂ ಪಕ್ಷದ ಬಲ ಚೆನ್ನಾಗಿರೋದ್ರಿಂದಾಗಿ ಚಂದ್ರನಿಗೆ, ಶನಿಗೂ ಬಲ ಇರೋದ್ರಿಂದಾಗಿ ಹಳೆಯ ಮಿತ್ರರಿಂದ ಸಹಾಯ ಸಿಗ್ತಕ್ಕಂಥದ್ದು ಇತ್ಯಾದಿ ಕಾಣ್ತೀರಾ ವಾರದ ಆದಿಯಲ್ಲಿ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂಥದ್ದು, ಉದರ ಬಾಧೆಯನ್ನು ಸೂಚಿಸ್ತಾ ಇದೆ. ಮತ್ತು ಶತ್ರುಗಳ ವಿರೋಧ ಬರತಕ್ಕಂಥ ಸಾಧ್ಯತೆ, ಸಾಲ ಮಾಡಲೇಬೇಕಾದ ಅನಿವಾರ್ಯತೆ ಬರತಕ್ಕಂಥದ್ದು. ವ್ಯಯಾಧಿಪತಿ ಧನಸ್ಥಾನಕ್ಕೆ ಬಂದಾಗ ಹೆಚ್ಚಿನ ಖರ್ಚು, ಅದರಲ್ಲೂ ಸ್ತ್ರೀಯರಿಗೆ ಹೆಚ್ಚಿನ ಖರ್ಚು, ಇವುಗಳನ್ನು ಕಾಣ್ತೀರಾ. ಉತ್ತರಾಯಣ ಹೇಗಿದೆಯಪ್ಪ ಅಂತಂದರೆ ನಿಮ್ಮ ಪಾಲಿಗೆ ಹೆಚ್ಚಿನ ವ್ಯಯವನ್ನು ಸೂಚಿಸ್ತಾ ಇದೆ. ಹೀಗಾಗಿ ಎಚ್ಚರಿಕೆ ಬೇಕು, ಗಮನ ಹರಿಸಿ ಯಾವುದು ಬೇಕು ಯಾವುದು ಬೇಡ ಇವುಗಳ ಬಗ್ಗೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಧೈರ್ಯದಿಂದ ಕ್ಲಿಷ್ಟ ದುರ್ಗಮವಾದದ್ದನ್ನು ಸಾಧಿಸ್ತೀರ, ಶತ್ರುಗಳು ದೂರ ಆಗ್ತಾರೆ, ಸಾಲ ಬಾಧೆ ನಿವಾರಣೆ ಆಗ್ತಕ್ಕಂತಹ ಸಾಧ್ಯತೆ ಇವುಗಳನ್ನೆಲ್ಲ ಕಾಣ್ತೀರ. ನೀವು ವಾರಾಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗ್ತಾ ಹೋಗುತ್ತೆ. ಸ್ವಲ್ಪ ಗಂಟಲ ಬಾಧೆ, ಸಹೋದರರು, ಸೇವಕರು ಇಂಥ ವಿಚಾರಗಳಲ್ಲಿ ಅಚಾನಕ್ಕಾಗಿ ಬಂದುಬಿಡ್ತಕ್ಕಂಥ ಒಂದು ತೊಡಕುಗಳು ಇವುಗಳನ್ನು ಎದುರಿಸಬೇಕಾಗುತ್ತೆ. ಹೀಗಾಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ವಸ್ತ್ರ ಸಮರ್ಪಣೆ ಮಾಡಿದ್ರೆ, ಹೇಗೂ ತುಳುವ ಷಷ್ಠಿ ಅಲ್ವಾ, ಈ ವಾರದಲ್ಲಿ ನಾವು ಸುಬ್ರಹ್ಮಣ್ಯನ ಆರಾಧನೆಗೆ ಷಷ್ಠಿ ಅದನ್ನು ಕಾಣುತ್ತೀವಿ. ಆ ದಿವಸ ತಪ್ಪದೆ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಬನ್ನಿ, ವಸ್ತ್ರದಾನವನ್ನಾದರೂ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಧನುಸ್ಸು ರಾಶಿಯನ್ನು ಗಮನಿಸ್ಕೊಂಡ್ರೆ, ಧನುಸ್ಸು ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯ ಅಧಿಪತಿಯನ್ನು ಗಮನಿಸ್ಕೊಂಡ್ರೆ ಶತ್ರುಗಳ ಕಾಟ ಶುರುವಾಗುತ್ತೆ ನಿಮಗೆ. ಅಲ್ಲಿ ಕುಜನೂ ಇದ್ದಾನೆ, ಹೀಗಾಗಿ
ಯಾರು ಅಂತ ಕಂಡುಹಿಡಿಯೋದು ಕಷ್ಟ, ಯಾರು ನನ್ನ ಶತ್ರು ಗೊತ್ತಾಗೋದೇ ಇಲ್ಲ, ಹಾಗಾಗುತ್ತೆ. ಇನ್ನು ಚಂದ್ರ ತೃತೀಯದಲ್ಲಿರ್ತಕ್ಕಂಥ ಸಹೋದರ ಸಹಕಾರ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ. ಅವರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಬಹುದು. ಸಹೋದರ ನೀವೇ ಕರ್ಕೊಂಡು ಹೋಗಬೇಕಾಗುತ್ತೆ ಹಾಸ್ಪಿಟ್ಲ್ಗಳಿಗೆ, ಅಂಥದ್ದೊಂದು ಸಂದರ್ಭ ಎದುರಾಗುತ್ತೆ. ಇನ್ನು ಸಾಲ ಬಾಧೆ ಸೂಚಿಸ್ತಾ ಇದೆ. ವಾರದ ಆದಿಯಲ್ಲಿ ಹುಷಾರಾಗಿರಿ. ಹಬ್ಬ ಮಾಡಬೇಕು ಅಂತಂದರೆ ಸಾಲ ಮಾಡಿ ಏನು ಮಾಡಬಾರ್ದು, ಮಾಡಬೇಕಾಗಿಲ್ಲ. ಇರ್ತಕ್ಕಂಥದ್ರಲ್ಲೇ ಒಂದು ಸರಳವಾಗಿ ಆಚರಣೆ ಮಾಡಿದ್ರೆ ಆಗುತ್ತೆ. ಇನ್ನು ಸ್ವಲ್ಪ ಮಟ್ಟಿಗೆ ಬೌದ್ಧಿಕ ಶೂನ್ಯತೆ ಅಂತೀವಲ್ಲ, ಆಲೋಚನಾ ಶಕ್ತಿ ಕಳ್ಕೊಂಡು ಬಿಡ್ತೀರಾ ಮಂಗಳವಾರದ ಮಟ್ಟಿಗೆ. ಹೀಗಾಗಿ ಸ್ವಲ್ಪ ಹಿರಿಯರ ಸಲಹೆ ತಗೊಳ್ಳೋದು ಬಹಳ ಒಳ್ಳೆಯದು. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಯಥಾ ಪ್ರಕಾರ ಆರೋಗ್ಯದಲ್ಲಿ ವ್ಯತ್ಯಾಸ, ಸ್ವಲ್ಪ ಮಟ್ಟಿಗೆ ಹೃದ್ರೋಗ ಅಂತೀವಲ್ಲ, ಹೃದಯ ಬಾಧೆಗಳನ್ನು ಸೂಚಿಸ್ತಾ ಇದೆ. ಸ್ನೇಹಿತರಲ್ಲಿ ಬಂಧುಗಳಲ್ಲಿ ವ್ಯತ್ಯಾಸ, ನೀರಿನ ಸಮೀಪದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು ಅವರು ಸ್ವಲ್ಪ ಹುಷಾರಾಗಿರಬೇಕು ವಾರ ಮಧ್ಯದಲ್ಲಿ ಅನ್ನೋದನ್ನು ಸೂಚಿಸ್ತಾ ಇದೆ. ಪ್ರಯಾಣದಲ್ಲಿ ತೊಂದರೆ ಅನ್ನೋದು, ಯಾಕಂದರೆ ವಾಹನ ಸ್ಥಾನ ಅದು, ಆಕ್ಸಿಡೆಂಟ್ಸೋ ಮತ್ತೊಂದೋ ಭೀಕರ ಅಪಘಾತವೋ ಬಿದ್ದುಬಿಡ್ತಕ್ಕಂಥದ್ದು ಈ ಥರದ್ದೆಲ್ಲ ಇದೆ. ವಾರ ಮಧ್ಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿದೆ. ವಾರದ ಆದಿಯಲ್ಲಿ ಏನು ಕಿರಿಕಿರಿ ಹೇಳಿದೆ ನಾನು ಇಷ್ಟೊತ್ತು, ಏನಪ್ಪ ಇದು ಪ್ರಾರಂಭದಲ್ಲೇ ಹೀಗಾಗ್ಬಿಟ್ರೆ ಕಥೆ ಏನು ಅಂತ. ವಾರಾಂತ್ಯದಲ್ಲಿ ಶುಕ್ರವಾರ ಶನಿವಾರದ ಮಟ್ಟಿಗೆ ರಾಮಾಯಣ ಪ್ರತಿಷ್ಠಾಪನೆಯ ಸಂದರ್ಭಕ್ಕೆ ಚಾಲನೆ ಕೊಡುವಷ್ಟು ಹೊತ್ತಿಗೆ ನಿಮಗೆ ಒಳ್ಳೆ ಶುಭ ಕಾಲ ಪ್ರಾರಂಭವಾಗುತ್ತೆ. ಬುದ್ಧಿ ಬಲ ಚುರುಕಾಗುತ್ತೆ, ಮಕ್ಕಳ ಸಹಾಯ ಸಿಗ್ತಾ ಹೋಗುತ್ತೆ, ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಕಾಣ್ತಕ್ಕಂಥ ಇತ್ಯಾದೆಲ್ಲ ಕಾಣ್ತೀರ. ಆಹಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಬಹುದು, ಹುಷಾರಾಗಿರಿ. ನೋಡಿ, ಶ್ರೀರಾಮ ಮಂದಿರದಲ್ಲಿ ಪುಷ್ಪಾರ್ಚನೆ ಮಾಡಿಸಿ, ಅದು ನಿಮ್ಮ ನಿಜಕ್ಕೂ ಉತ್ತರಾಯಣ ಕಾಲ ಒಂದು ಶುಭ ಮಂಗಳ ಫಲವನ್ನು ನಿಮಗೆ ತೋರಿಸುತ್ತೆ, ಹಾದಿ ಮಾಡಿಕೊಡುತ್ತೆ. ಇದು ಧನಸ್ಸು ರಾಶಿವರೆಗಿನ ಫಲ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ಕೊನೆಯ ರಾಶಿ 3 ಉಳಿಯುತ್ತೆ. ಸೊ ಅದನ್ನು ಮುಂದಿನ ಹಂತದಲ್ಲಿ ತಿಳ್ಕೊಳ್ತೀನಿ. ಈಗ ಕಾಲರ್ಸ್ ಕೂಡ ರೆಡಿ ಇದ್ದಾರೆ. ತುಮಕೂರಿನಿಂದ ಹಿಮಬಿಂದು ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಹಿಮಬಿಂದು ಅವರೇ. ಹಿಮಬಿಂದು ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಮಾತಾಡಿ ಹಿಮಬಿಂದು, ಎಕೋ ಹೊಡಿತಾ ಇದೆ. ಓಕೆ, ತಮ್ಮ ಯಾರ ಬಗ್ಗೆ ಕೇಳಬೇಕಾಗಿತ್ತು? ತಮ್ಮ ಪ್ರಶ್ನೆ ಏನು? ಮಗಳ ಬಗ್ಗೆ. ಮಗಳ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 5/6/92 ಕರೆಕ್ಟಾ? ಸಮಯ ರಾತ್ರಿ 1:45. 1:40 ಅಂದ್ರೆ ಅದು 5ನೇ ತಾರೀಕೆ ಬೀಳತ್ತಾ ಅಥವಾ 6ನೇ ತಾರೀಕಿಗೆ ಬೀಳತ್ತಾ? ಗೊತ್ತಿಲ್ಲ. 1:40. ಓಕೆ, ಏನ್ ಕೇಳ್ಬೇಕಾಗಿತ್ತು ಮಗಳ ಬಗ್ಗೆ? ಮಗಳ ಬಗ್ಗೆ ಮೇಡಮ್, ಅವ್ರ ಕೆಲ್ಸಕ್ಕೆ ಇದ್ ಮಾಡ್ತಾರೆ, ಯಾಕೆ ಮದ್ವೆ ಆಗಿದೆ, ಕೆಲ್ಸದ ಬಗ್ಗೆ ಟ್ರೈ ಮಾಡ್ತಿದ್ದಾರಾ? ಮಾಡ್ತಾರೆ. ಹಾ, ಸರಿ. ವೃತ್ತಿಯ ಬಗ್ಗೆ ತಮ್ಮ ಪ್ರಶ್ನೆ ಇದೆ. ನಮಸ್ಕಾರ ಹಿಮಬಿಂದು ಅವರೇ. ನಮಸ್ಕಾರ. ನಿಮ್ಮ ಧ್ವನಿ, ನಿಮ್ಮ ವಾಯ್ಸ್ ಇದೆಯಲ್ಲ, ತುಂಬ ಬ್ರೇಕ್ ಆಗ್ತಾ ಇದೆ. ಪ್ರಶ್ನೆ ಅರ್ಥ ಆಗಿದೆ. ಪ್ರಶ್ನೆ ಗೊತ್ತಾಯ್ತು. ನಂತೂ ನಿಮ್ಮ ಮಾತು ತುಂಬ ಬ್ರೇಕ್ ಆಗ್ತಾಯಿದೆ, ಆದರೂ ಉತ್ತರ ಕೊಡ್ತೀನಿ. ನಿಮ್ಮ ಪ್ರಶ್ನೆ ಅರ್ಥ ಆಗಿದೆ. ಈಗ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಆದರೆ ಪ್ರಯತ್ನ ಆಗ್ತಾ ಇಲ್ಲ, ಅದು ಫಲ ಕೊಡ್ತಾ ಇಲ್ಲ, ಯಾಕೆ ಅಂತ ನಿಮ್ಮ ಪ್ರಶ್ನೆ. ಈಗ ಕೇತು ದಶೆಯಲ್ಲಿ ಇವರಿಗೆ ನಡೀತಾ ಇರ್ತಕ್ಕಂಥದ್ದು ಶನೈಶ್ಚರನ ಕಾಲ ನಡೀತಾ ಇದೆ. ಶನೈಶ್ಚರ ಅನುಕೂಲಕರವಾಗಿದ್ದಾನೆ ಜಾತಕದಲ್ಲಿ, ಯೋಚನೆ ಮಾಡೋದು ಬೇಡ. ಹತ್ತಿರದಲ್ಲಿ ಯಾವುದಾದ್ರು ಶನಿ ಮಂದಿರ ಇದ್ದರೆ ಆ ಶನೈಶ್ಚರನಿಗೆ ಪ್ರತಿ ಶನಿವಾರ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಲಿಕ್ಕೆ ಹೇಳಿ. ಅದು ತುಂಬ ಸಹಾಯವಾಗುತ್ತೆ, ಅನುಕೂಲ ಆಗುತ್ತೆ. ಪ್ರತಿ ಶನಿವಾರ ಹೀಗೆ 9 ಶನಿವಾರ ಎಳ್ಳೆಣ್ಣೆಯಿಂದ ದೀಪ ಹಚ್ಚೋದು ಸಣ್ಣ ಸರಳವಾದ ಪರಿಹಾರ. ಅವರೇ ಹೋಗಿ ಮಾಡಲಿ, ಅದು ತುಂಬ ಸಹಾಯ. 9 ವಾರದೊಳಗೆ ನಿಮಗೆ ಫಲವು ಗೊತ್ತಾಗುತ್ತೆ. ಶ್ರದ್ಧೆ ಬೇಕು, ಭಕ್ತಿ ಬೇಕು, ಆ ರೀತಿಯಲ್ಲಿ ಮಾಡಲಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಸಾಕಷ್ಟು ಜನ ಕಾಲರ್ಸ್ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಆದರೆ ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ಕಾಲರ್ ಇದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಮೊದಲಿಗೆ ಗಂಗಾವತಿಯಿಂದ ಆನಂದ ಕುಲಕರ್ಣಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಆನಂದ ಕುಲಕರ್ಣಿ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ತಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. ಡೇಟ್ ಆಫ್ ಬರ್ತ್ ನನಗೆ ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ವಾ? ರಾಶಿ ನಕ್ಷತ್ರ ಗೊತ್ತಾ? ಗೊತ್ತಿಲ್ಲ ಮೇಡಮ್. ಸರಿ, 108ರಲ್ಲಿ ಯಾವುದಾದ್ರೂ ಒಂದು ನಂಬರ್ ಹೇಳ್ಬೋದಾ? 27. ಸರಿ, ತಮ್ಮ ಪ್ರಶ್ನೆ ಏನು? ಸಂತಾನ ಬಗ್ಗೆ ಕೇಳಬೇಕಿತ್ತು. ಸಂತಾನದ ಬಗ್ಗೆ. ಸರಿ ಶಾಸ್ತ್ರಿ. ನಮಸ್ಕಾರ ಆನಂದ ಕುಲಕರ್ಣಿ ಅವರೇ. ನಮಸ್ತೆ ಮೇಡಮ್. ನಮಸ್ಕಾರ. ನೋಡಿ, ನೀವು ಪ್ರಶ್ನೆ ಮಾಡಿದ ಅಂದರೆ ನೀವು ಕೊಟ್ಟ ಸಂಖ್ಯೆ ಪ್ರಕಾರ ಅದು ಮಿಥುನ ಲಗ್ನವನ್ನು ಸೂಚಿಸುತ್ತೆ. ಲಗ್ನಾಧಿಪತಿ, ಶಾಸ್ತ್ರದಲ್ಲಿ ಒಂದು ಮಾತಿದೆ, ಹೋರಾಸ್ವಾಮಿ ಗುರುಜ್ಞ ವೀಕ್ಷಿತ ಯುಧ ನಾನಿಯಶ್ಚ ವೀರ್ಯೋತ್ಕಟ ಭವತಿ ಅಂತ. ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಲಗ್ನಾಧಿಪತಿ ಆ ಲಗ್ನವನ್ನು ವೀಕ್ಷಣೆ ಮಾಡಿದ್ರೆ ಅದೊಂದು ಬಲ ಅಂತ. ಹೀಗಾಗಿ ಬುಧನ
ದೃಷ್ಟಿ ಇದೆಯಲ್ಲ ಅದು ಲಗ್ನಕ್ಕಿರ್ತಕ್ಕಂಥದ್ದು ಈಗಿನ ಅಟ್ ಪ್ರೆಸೆಂಟ್. ಹೀಗಾಗಿ ನಿಮಗೆ ಶುಭ ಸೂಚಕ, ಅದು ಒಳ್ಳೆಯ ಲಕ್ಷಣವನ್ನು ಸೂಚಿಸ್ತಾ ಇದೆ. ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು ಅಂತ. ಹೀಗಾಗಿ ವಿಷ್ಣು ಸಂಬಂಧಿ ಪ್ರಾರ್ಥನೆ, ನೀವು ವಿಷ್ಣು ಸಹಸ್ರನಾಮ ಮಾಡ್ತಕ್ಕಂಥದ್ರಿಂದ ಹಿಡಿದು ವಿಷ್ಣು ಸೇವೆ ಏನು ಸಾಧ್ಯವಾಗುತ್ತೆ ನಿಮ್ಮ ಕೈಯಲ್ಲಿ, ಯಥಾ ಶಕ್ತಿ ಯಥಾ ಭಕ್ತಿ ಅಂತೀವಲ್ಲ ಆ ರೀತಿಯಲ್ಲಿ ವಿಷ್ಣು ಪ್ರಾರ್ಥನೆ ಮಾಡ್ತಾ ಬನ್ನಿ ಇಬ್ಬರು ದಂಪತಿ. ಅದು ತುಂಬ ಸಹಾಯವಾಗುತ್ತೆ. ಸಾಧ್ಯವಾದರೆ ನೋಡಿ, ಒಂದು ವಿಶಿಷ್ಟವಾದ ಕ್ರಮ ಇದೆ. 108 ದಿವಸ ವಿಷ್ಣು ಸಹಸ್ರನಾಮವನ್ನು ಬಿಡದೆ ಒಂದು ದಿನ ಚ್ಯುತಿ ಮಾಡಬಾರ್ದು. ಆ ರೀತಿಯಲ್ಲಿ ವಿಷ್ಣು ಸಹಸ್ರನಾಮ ಮಾಡಿ 108ನೇ ದಿವಸ ವಿಷ್ಣು ಸಹಸ್ರನಾಮ ಹೋಮ ಹವನವನ್ನು ಮಾಡೋದ್ರಿಂದ ವಿಷ್ಣುವಿನ ಕೃಪೆಯಾಗಿ ನಿಮಗೆ ಆ ಒಂದು ಸತ್ಫಲ ದೊರೆಯುತ್ತೆ. ಶುಭವಾಗಲಿ. ಸರಿ ಶಾಸ್ತ್ರಿ, ಈಗ ಕೊನೆಯ 3 ರಾಶಿಯ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡೋದಾದರೆ ಮಕರ, ಕುಂಭ, ಮೀನ ನೋಡೋಣ. ನೋಡಿ, ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ ಸ್ವಲ್ಪ ಮಟ್ಟಿಗೆ ಚತುರ್ಥ ಸ್ಥಾನದಲ್ಲಿ ಮಾಂದಿ, ಪಂಚಮದಲ್ಲಿ ಮಾಂದಿ, ಈ ಒಂದು ಸಂಚಾರದಿಂದಾಗಿ ಮಕ್ಕಳಿಂದ ಮನಸ್ತಾಪಗಳುಂಟಾಗೋದು, ಉದರ ಬಾಧೆ ಸಂಭವಿಸ್ತಕ್ಕಂಥದ್ದು, ಪ್ರಯಾಣದಲ್ಲಿ ತೊಂದರೆ, ಬಂಧುಗಳ ವಿಚಾರದಲ್ಲಿ ಮನಸ್ತಾಪ, ಮತ್ತು ಚಂದ್ರನು ಅಲ್ಲಿ ದ್ವಿತೀಯದಲ್ಲಿದ್ದರೆ ಏನಪ್ಪ ಆಗುತ್ತೆ, ಮಾತು ಸ್ವಲ್ಪ ಹೊರಟಾಗ್ತಕ್ಕಂಥದ್ದು, ಷಷ್ಠಾಧಿಪತಿಯನ್ನು, ಹೀಗಾಗಿ ವಿರೋಧಗಳು ಕಟ್ಟಿಕೊಳ್ತಕ್ಕಂಥದ್ದು ಕುಟುಂಬದಲ್ಲಿ, ಈ ಥರದ್ದೆಲ್ಲ ಇದೆ. ವಾರದ ಆದಿಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಮಕರ ರಾಶಿಯವರು. ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಮಟ್ಟಿಗೆ ಗಂಟಲು, ಕಿವಿ ಬಾಧೆ ಇವುಗಳನ್ನು ಸೂಚಿಸ್ತಾ ಇದೆ. ಸಹೋದರ ಸೇವಕರಿಂದ ಸ್ವಲ್ಪ ಅಸಮಾಧಾನಗಳು ಬರ್ತಕ್ಕಂಥದ್ದು, ಸ್ವಲ್ಪ ವೀಕ್ ಆಗಿದೆ. ಉತ್ತರಾಯಣದ ಪ್ರಾರಂಭ ಕಾಲ ನಿಮ್ಮ ಪಾಲಿಗೆ ರವಿ ಅವನು ಅಷ್ಟಮಾಧಿಪತಿ. ಹೀಗಾಗಿ ಅಷ್ಟಮಾಧಿಪತಿ ಜನ್ಮಕ್ಕೆ ಬಂದಾಗ ನಿಮಗೇನು ಅಂಥ ಬಲವನ್ನು ಕೊಡಲಾರ. ಈ ಕಾರಣದಿಂದಾಗಿ ನೀವು ಸ್ವಲ್ಪ ಈ ಎಚ್ಚರವಾಗಿರಬೇಕು ಈ ವಾರದ ಆದಿಯಲ್ಲಿ. ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಫಲ. ಶುಕ್ರವಾರ ಶನಿವಾರದ ಮಟ್ಟಿಗೆ ಸ್ವಲ್ಪ ಮನಸ್ಸು ಬದಲಾಗುತ್ತೆ, ಸಮಾಧಾನ ಕಾಣಲಿಕ್ಕೆ ಅವಕಾಶ ಆಗುತ್ತೆ. ಬಂಧು ಮಿತ್ರರ ಸಹಾಯ, ಮಾರ್ಗದರ್ಶನ ಇವೆಲ್ಲ ನಿಮಗೆ ಸ್ವಲ್ಪ ಫಲ ಕೊಡ್ತಾ ಹೋಗುತ್ತೆ. ಹೀಗಾಗಿ ವಾರದ ಆದಿ ನಿಮ್ಮ ಪಾಲಿಗೆ ಸ್ವಲ್ಪ ಗಂಟಾಗಿರ್ತದೆ, ತೊಡಕಾಗಿರ್ತದೆ. ಇವುಗಳನ್ನು ಬಿಡಿಸ್ಕೊಳ್ಳಲಿಕ್ಕೆ ಏನು ಪರಿಹಾರ ನೋಡಿ, ಅಷ್ಟಮಾಧಿಪತಿ ರವಿಯ ಸಂಚಾರದಿಂದಾಗಿ ಬದಲಾಗ್ತಕ್ಕಂಥ ಪರಿಹಾರ ಮೊದಲಿಗೆ ನಾವು ಗಮನಿಸ್ಕೊಳ್ಬೇಕು. ಹೀಗಾಗಿ ಸೂರ್ಯನ ಪ್ರಾರ್ಥನೆಯನ್ನು, ಸೂರ್ಯ ಸನ್ನಿಧಾನದಲ್ಲಿ ವಿಶೇಷವಾದ ರುದ್ರಾಭಿಷೇಕ ಮಾಡಿಸಿ ಅದ್ರ ಜೊತೆಗೆ ಶನೈಶ್ಚರ ಸನ್ನಿಧಾನಕ್ಕೆ ಒಂದು ಕಪ್ಪು ವಸ್ತ್ರದಾನ ಮಾಡೋದ್ರಿಂದಾಗಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಸೂರ್ಯನ ಆರಾಧನೆ ಅಂದರೆ ಈಶ್ವರನ ಆರಾಧನೆ ಹಾಗೂ ಶನೈಶ್ಚರನ ಪ್ರಾರ್ಥನೆ, ಅಪ್ಪ ಮಕ್ಕಳ, ತಂದೆ ಮಕ್ಕಳ ಪ್ರಾರ್ಥನೆಯಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಅನ್ನೋದು ಗಮನಿಸಬೇಕಾದ ಅಂಶ. ಇನ್ನು ಕುಂಭರಾಶಿಯವರಿಗೆ ಗಮನಿಸ್ಕೊಂಡ್ರೆ ವಾರದ ಆದಿಯಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಪ್ರಯಾಣದಲ್ಲಿ ತೊಂದರೆ, ಸ್ವಲ್ಪ ಮಟ್ಟಿಗೆ ಮಾನಸಿಕ ಅಸಮಾಧಾನ, ವೃತ್ತಿಯಲ್ಲಿ ಚೆನ್ನಾಗಿದೆ, ಯಾಕೆಂದರೆ ಅಲ್ಲಿ ಕರ್ಮಸ್ಥಾನ ಚೆನ್ನಾಗಿರೋದ್ರಿಂದ ಆತಂಕ ಇಲ್ಲ, ಕೆಲಸ ಕಾರ್ಯಗಳಿಗೆ ತೊಡಕಿಲ್ಲ. ಆದರೆ ಸ್ವಲ್ಪ ದುಶ್ಚಿಕ್ಕೆ ಸ್ಥಾನ ಅಂದರೆ ಅಚಾನಕ್ಕಾಗಿ ಬರ್ತಕ್ಕಂಥ ತೊಡಕುಗಳು ನಿಮ್ಮನ್ನು ಬಾಧಿಸುತ್ತೆ. ವಾರದ ಆದಿಯಲ್ಲಿ ಪ್ರಯಾಣ, ಬಂಧು ಮಿತ್ರರ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ಉಂಟಾಗುತ್ತೆ. ಮಾನಸಿಕವಾಗಿ ಸ್ವಲ್ಪ ಕುಗ್ಗುತ್ತೀರಾ, ಶನಿಚಂದ್ರರು ಒಟ್ಟಾಗಿದ್ದಾರಲ್ಲ ಈ ಕಾರಣದಿಂದಾಗಿ. ಇನ್ನು ವಾರದ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ವಾಟರ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಕೂಡ ಇದೆ, ಸೂಚಿಸ್ತಾ ಇದೆ. ತಾಮಸ ಆಹಾರ ಸೇವನೆ ಆಗಿಬಿಡುತ್ತೆ, ಇದು ಸ್ವಲ್ಪ ಗಮನಿಸಬೇಕು. ಅತಿಯಾದ ಎಳ್ಳು ಬೆಲ್ಲ ತಿನ್ನೋದು ಕೂಡ ಅದು ತೊಂದರೆಯೇ ಆಗುತ್ತೆ. ಹೀಗಾಗಿ ಗಮನ ಇರಲಿ. ಸಂಕ್ರಾಂತಿ ಹಬ್ಬ ಎಲ್ಲ ಕಡೆ ಎಳ್ಳು ಬೆಲ್ಲ ಬೀರ್ಬಿಟ್ಟು ನಾನು ಚೆನ್ನಾಗಿ ತಿಂದ್ಬಿಟ್ರೆ ಸಮೃದ್ಧವಾಗಿ ಅಂದರೆ ಬೇರೆ ರೀತಿ ಆಗುತ್ತದೆ, ಗಮನ ಇರಲಿ. ಇನ್ನು ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಚೇತರಿಕೆ ಆಗುತ್ತೆ, ಸ್ವಲ್ಪ ಧೈರ್ಯ, ಸಾಹಸ ಇತ್ಯಾದಿಗಳ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ವಾರಾಂತ್ಯದಲ್ಲಿ ನಿಮಗೆ ಹೆಚ್ಚಿನ ಅನುಕೂಲವೂ ಉಂಟಾಗುತ್ತೆ. ಶುಕ್ರನು ಲಾಭಕ್ಕೆ ಬರ್ತಾನೆ, ಸುಖಾಧಿಪತಿ. ಹೀಗಾಗಿ ಭಾಗ್ಯಾಧಿಪತಿ, ಸುಖಾಧಿಪತಿಗಳ ಬಲದಿಂದಾಗಿ ನಿಮಗೆ ಮತ್ತೆ ಚೇತರಿಕೆ ಆಗ್ತಾ ಹೋಗುತ್ತೆ. ಜಲದುರ್ಗೆಯ ದರ್ಶನ ಮಾಡಿದ್ರೆ ಬಹಳ ಒಳ್ಳೆಯದು. ಕಟೀಲು ದುರ್ಗಾ ಪರಮೇಶ್ವರಿ ಅಥವಾ ಸಿಗಂಧೂರು ದುರ್ಗಾ ಪರಮೇಶ್ವರಿ ಇವರ ದರ್ಶನದಿಂದ ಅಥವಾ ಸ್ಮರಣೆಯಿಂದಲೇ ಸಾಕಾಗುತ್ತೆ, ಹೋಗಬೇಕಾಗಿದ್ದೇನೂ ಇಲ್ಲ. ಎಲ್ಲಿ ಮನಸ್ಸಲ್ಲಿ ನಾವು ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಅಂದ್ಕೊಂಡ್ರೆ ಆ ಎಲ್ಲ ಜಲ ಈ ಕಲಶಕ್ಕೆ ಬರುತ್ತೆ ಅಂತ ಅರ್ಥ. ಭಾವನೆ ದೊಡ್ಡದು ಅಂತ. ಹೀಗಾಗಿ ಆ ರೀತಿಯ ಸ್ಮರಣೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನು ಮೀನರಾಶಿಯವರಿಗೆ ನೋಡಿ, ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ಅನುಕೂಲ ಇದೆ, ಆರೋಗ್ಯದಲ್ಲಿ ವ್ಯತ್ಯಾಸ, ಹೆಚ್ಚಿನ ವ್ಯಯವನ್ನು ಸೂಚಿಸ್ತಾ ಇದೆ. ಚಂದ್ರ ಶನಿಯರು ಒಟ್ಟಾದಾಗ ಸ್ವಲ್ಪ ಹೆಚ್ಚಿನ ದುಃಖಕ್ಕೆ ಕಾರಣವಾಗುತ್ತೆ. ಮನಸ್ಸಿನ ಅಧಿಪತಿ ಚಂದ್ರ, ಹೀಗಾಗಿ ಮನೋವ್ಯಥೆ, ಮಕ್ಕಳಿಂದಾಗಿ ಮನಸ್ತಾಪಗಳು ಎದುರಾಗ್ತಕ್ಕಂಥದ್ದು ಈ ಥರದ್ದೆಲ್ಲ, ಮತ್ತು ಮಾತು ಕಹಿ ಆಗ್ತಕ್ಕಂಥದ್ದು, ಹೊರಟಾಗೋದು, ಅದರಿಂದಾಗಿ ತೊಡಕು, ಈ ಥರದ್ದೆಲ್ಲ ಸೂಚಿಸ್ತಾ ಇದೆ ವಾರದ ಆದಿಯಲ್ಲಿ. ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಯಥಾ ಪ್ರಕಾರ ಚರ್ಮದ ಸಂಬಂಧಿ ತೊಂದರೆಗಳನ್ನು ಸೂಚಿಸ್ತಾ ಇದೆ. ಗುರುವಾರದ ನಂತರದಲ್ಲಿ ಸ್ವಲ್ಪ ಒಳ್ಳೆಯ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಅಲ್ಲಿಗೆ ನಿಮಗೆ ಸ್ವಲ್ಪ ಮಾತಿನ ಬಲ, ಹಣಬಲ, ಕುಟುಂಬದ ಬಲ ಇತ್ಯಾದಿ ಕಾಣ್ತಾ ಹೋಗಬಹುದು. ವಾರದ ಮಧ್ಯಭಾಗದಿಂದ ನಿಮಗೆ ಒಳ್ಳೆಯ ಫಲಗಳು ಕಾಣ್ತಾ ಹೋಗುತ್ತೆ. ಆರೋಗ್ಯದ ವಿಚಾರದಲ್ಲಿ ತುಂಬ ಹುಷಾರಾಗಿರಬೇಕು. ಮೀನರಾಶಿಯವರು ಚರ್ಮ ಸಂಬಂಧಿ ತೊಂದರೆಗಳನ್ನು ಸೂಚಿಸ್ತಾ ಇದೆ. ಇದಕ್ಕೆ ನಾಗಕವಚವನ್ನು ಪರಿಹಾರಕ್ಕೇನಪ್ಪ ಅಂತಂದರೆ, ನಾಗಕವಚ ಕೇಳಿಸ್ಕೊಳ್ಳೋದು, ಹೇಳ್ಕೊಳ್ಳೋದು ಬಹಳ ಒಳ್ಳೆಯದು. ಅದರ ಜೊತೆಗೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಅವರೇ ದಾನ ಮಾಡ್ತಕ್ಕಂಥದ್ದು. ಶುಕ್ರನ ಪರಿವರ್ತನೆ ಆತ
ಕರ್ಮಸ್ಥಾನಕ್ಕೆ ಬರ್ತಾನೆ. ಹೀಗಾಗಿ ಕೆಲಸದಲ್ಲಿ ತೊಡಕು ಆಗಬಾರ್ದು. ಸ್ತ್ರೀಯರಿಗೆ ಅಥವಾ ಪುರುಷರಿಂದ ಸ್ತ್ರೀಯರಿಗೆ, ಸ್ತ್ರೀಯರಿಂದ ಪುರುಷರಿಗೆ ಪರಸ್ಪರ ತೊಡಕುಗಳಾಗಬಾರ್ದು. ಹೀಗಾಗಿ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಅವರೇ ದಾನ ಮಾಡಿದ್ರೆ ಬಹಳ ಒಳ್ಳೆಯದು. ಸರಿ ಶಾಸ್ತ್ರಿಗಳೇ, 12 ರಾಶಿಯ ಫಲಾಫಲ ಆಯಿತು. ಇದರ ಜೊತೆಗೆ ಕೊನೆಯದಾಗಿ ಮಂತ್ರ ತಿಳ್ಕೊಳ್ಳೋದು ಕೂಡ ಬಾಕಿ ಇದೆ. ಈ ವಾರದಲ್ಲಿ ಯಾವ ಮಂತ್ರವನ್ನು ಪಠಿಸೋದ್ರಿಂದ ಏನಾಗುತ್ತೆ, ಯಾವ ರೀತಿಯ ಫಲಗಳು ಸಿಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಒಂದು ಪುಟ್ಟ ವಿರಾಮದ ಬಳಿಕ. ಈಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೀವಿ. ಸೊ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಮಂತ್ರವನ್ನು ನಿಮಗೆ ಹೇಳ್ಕೊಡ್ತೀವಿ. ಅಂತಂದರೆ ಇವತ್ತು ಹೇಳ್ತಾ ಇರುವಂತಹ ಮಂತ್ರ, ಕಳ್ಳಕಾಕರ ಭಯ ಏನಾದರೂ ಇದ್ದರೆ, ಮನೆಯಲ್ಲಿ ಕಳ್ಳತನ ಆಗುವಂತಹ ಭಯ ಇದ್ದರೆ, ಕಳ್ಳತನ ಆಗದೇ ಇರೋ ನಿಟ್ಟಿನಲ್ಲಿ ಏನು ಮಾಡಬೇಕು, ಯಾವ ಮಂತ್ರವನ್ನು ಹೇಳ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಶಾಸ್ತ್ರಿಗಳು ಅದನ್ನು ತಿಳಿಸ್ಕೊಡ್ತಾರೆ. ಶಾಸ್ತ್ರಿಗಳೇ, ಇವತ್ತಿನ ಮಂತ್ರ ಏನು? ಸಾಮಾನ್ಯವಾಗಿ ಎಲ್ಲೋ ಪ್ರಯಾಣಕ್ಕೆ ಹೊರಟಿರ್ತೀವಿ ಅಥವಾ ಇನ್ನೇನೋ ಮನೆಯಲ್ಲಿ ಜವಾಬ್ದಾರಿಯಿಂದ ಮತ್ತೊಂದು ಯಾರಿಗೂ ವಹಿಸೋಗಿರ್ತೀವಿ. ಅದು ಅಂಥ ಸಂದರ್ಭ ಏನೋ ಎಡವಟ್ಟಾಗ್ಬಿಡುತ್ತೆ, ಯಾವುದೋ ಕಳ್ತನ ಆಗ್ಬೋದು, ಮತ್ತಿನ್ನೇನೋ ಅದೊಂದು ಭಯ ಇರ್ತದೆ. ಅಥವಾ ಮನೆ ಅಂತಲೇ ಅಷ್ಟೇ ಅಲ್ಲ, ಈ ಜಮೀನು ಆಗಬಹುದು, ಅಲ್ಲೇನೋ ಪಾಪ ಹಾಕಿರ್ತೀರ, ಅಲ್ಲಿ ಇನ್ನೇನೋ ಇಟ್ಟಿರ್ತೀರ, ಮುಖ್ಯವಾದ ವಸ್ತು ಕಳೆದು ಹೋಗಿರುತ್ತೆ, ಅದು ಹುಡುಕಿ ಸಾಕಾಗುತ್ತೆ. ಈ ಥರದ ಸಂದರ್ಭದಲ್ಲಿ ಒಂದು ವಿಶಿಷ್ಟವಾದ ಮಂತ್ರ ಗಮನಿಸಿ. ಆದಿಚೋರಕ ಫಲ್ಲಸ್ಯ ಬ್ರಹ್ಮಲಬ್ಧವರಸ್ಯ ಚ ತಸ್ಯ ಸ್ಮರಣ ಮಾತ್ರೇಣ ಚೋರಾಭವಂತು ನಿಷ್ಫಲಾಹ ಅಂತ. ತಸ್ಯ ಸ್ಮರಣ ಮಾತ್ರ, ಅದು ಒಂದು ಸಲ ಸ್ಮರಣೆ ಮಾಡಿದ್ರೆ ಈ ಮಂತ್ರವನ್ನು, ಚೋರಾಭವಂತು ನಿಷ್ಫಲಾಹ, ಬಂದಿರ್ತಕ್ಕಂಥ ಕಳ್ಳರು ಏನೂ ಇಲ್ಲ ನಡಿಯಪ್ಪ ವಾಪಸ್ ಹೋಗೋಣ ಅನ್ನೋ ಥರ ಹೋಗಿಬಿಡ್ತಾರೆ ಅಂತಕ್ಕಂಥದ್ದು ಒಂದು ಮಂತ್ರ ವಿಶಿಷ್ಟವಾದದ್ದು. ಇದನ್ನು ಒಂದು ಚೀಟಿಯಲ್ಲಿ ಬರೆದು ಬಿಟ್ಟು ನೀವು ನಿಮ್ಮ ಸ್ಥಳಗಳಲ್ಲಿ, ಜಮೀನಿನಲ್ಲಾಗಬಹುದು, ಮನೆಯಲ್ಲಾಗಬಹುದು, ಅಥವಾ ಇನ್ಯಾವುದೇ ಸ್ಥಳದಲ್ಲೂ ಆಗಬಹುದು, ನಿಮಗೆ ಎಲ್ಲಿ ಬಹಳ ಮುಖ್ಯವಾದದ್ದು ಅನಿಸುತ್ತೋ ಆ ಚೀಟಿಯಲ್ಲಿ ಬರ್ಕೊಂಡು ಆ ಚೀಟಿಯನ್ನು ಅಲ್ಲಿಟ್ಬಿಟ್ಟು ನೀವು ನಿಶ್ಚಿಂತೆಯಿಂದ ಇರಬಹುದು ಅಥವಾ ಹೇಳಿಕೊಳ್ಳಬಹುದು. ಪ್ರತಿ ದಿವಸ ನೀವು ಇದನ್ನು ಹೇಳಿಕೊಂಡು ಸ್ಮರಣ ಪಠಣ ಮಾಡೋದ್ರಿಂದ ಮನೆಯಲ್ಲಿ ಯಾವುದೇ ಅಂಥದ್ದೊಂದು ಅವಘಡಗಳು ನಿಮ್ಮ ಸ್ಥಳಗಳಲ್ಲಿ ಆಗೋದಿಲ್ಲ. ಚೋರಾಭವಂತು ನಿಷ್ಫಲ ಅಂತ ಹೇಳಿದೆಯಲ್ಲ, ಬಂದಂಥವರು ವಾಪಸ್ ಹೋಗಿಬಿಡ್ತಾರೆ, ಏನು ಇಲ್ಲ ಅಂತ ಭಾವಿಸಿ ಅಂತ. ಇದು ಬಹಳ ವಿಶಿಷ್ಟವಾದ ಈ ವಾರದ ಒಂದು ಮಂತ್ರ. ಗಮನಿಸಿ, ಪ್ರಯತ್ನ ಮಾಡಿ. ಸರಿ ಶಾಸ್ತ್ರಿಗಳೇ, ಬಹಳ ಒಳ್ಳೆಯ ಮಂತ್ರ ಇದು. ಬಹಳಷ್ಟು ಜನಕ್ಕೆ ಇದು ಉಪಯೋಗ ಆಗುತ್ತೆ ಅನ್ನುವಂತಹ ಆಶಾಭಾವದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ತುಂಬ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.